ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಜಿಗಣಿಯಲ್ಲಿ ದಾಸ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಮತ್ತು ಬೇರೆ ದೇವರುಗಳ ಉತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಮತ್ತು ಆಯೋಜಕರು ದಾಸ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಹಾಗೆಯೇ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ದಾಸ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಅಂಗವಾಗಿ ಬೇರೆ ದೇವರುಗಳ ಉತ್ಸವ ಮತ್ತು ತಲೆ ಮೇಲೆ ತೆಂಗಿನ ಹೊಡೆಯುವ ಪವಾಡ, ಗಣ್ಯರಿಗೆ ಸನ್ಮಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸಿದ್ದರಾಮಾನಂದ ಸ್ವಾಮೀಜಿಗಳು, ಶಾಸಕರಾದ ಬಿ ಶಿವಣ್ಣ, ಎಂ ಕೃಷ್ಣಪ್ಪ, ಗೋಪಿನಾಥ ರೆಡ್ಡಿ, ರಾಮೋಜಿಗೌಡರು, ಬಿಎಂಟಿಸಿ ಉಪಾಧ್ಯಕ್ಷ ನಿಖಿತ್ ರಾಜ್ ಮೌರ್ಯ, ವರ್ತೂರು ಪ್ರಕಾಶ್, ಆರ್.ಕೆ. ರಮೇಶ್, ಹಾರಗದ್ದೆ ನಟರಾಜ್, ಪಿಎಲ್ಡಿ ವೆಂಕಟೇಶ್ ಗೌಡ, ಇಂಡ್ಲವಾಡಿ ನಾಗರಾಜು, ಗೊಲ್ಲಹಳ್ಳಿ ವೆಂಕಟಸ್ವಾಮಿ, ಬಿಬಿಆರ್ ಬಾಬು, ಶಾರದಾ ವರದರಾಜ್, ಇಂಡ್ಲವಾಡಿ ಕೃಷ್ಣಮೂರ್ತಿ, ಆನೇಕಲ್ ದೊಡ್ಡಯ್ಯ, ಮುತ್ತೂರು ನಾರಾಯಣಪ್ಪ, ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಪದಾಧಿಕಾರಿಗಳಾದ ಅಶ್ವಥ್, ಅಶೋಕ್, ಮೋಹನ್, ರಮೇಶ್, ಶಶಿ, ಶೇಖರ್, ಹರಿಪ್ರಸಾದ್, ಗಣೇಶ್, ಶಿವು, ಮಂಜುನಾಥ್, ನಾಗೇಶ್, ಸುಭಾಷ್, ನಾಗರಾಜು, ಸಾಮ್ರಾಟ್, ಮಂಜು, ಮಹದೇವ್, ಪಾಪಣ್ಣ ಮತ್ತು ಕುರುಬ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ನಮ್ಮೆಲ್ಲರಿಗೂ ಗೊತ್ತಿದೆ, ದಾಸಶ್ರೇಷ್ಠ ಭಕ್ತ ಕನಕದಾಸರ 538 ವರ್ಷಗಳ ನಂತರನೂ ಸಹ ಒಬ್ಬ ವ್ಯಕ್ತಿಯನ್ನು ಪದೇ ಪದೇ ನಾವು ಜ್ಞಾಪಿಸ್ಕೊಂಡ್ವಿ ಅಂದ್ರೆ ಅವರು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮಾಡುವುದಿರ್ತಕ್ಕಂತಹ ಅನೇಕ ಜನಪರ ವಿಚಾರಗಳು. ನಾವು ಕುಲವೆಂದು ಒಡೆದಾಡದಿರಿ, ಈ ಕುಲದ ನೆಲೆಯಲ್ಲೇನಾದರೂ ಬಲ್ಲಿರ ಅಂತೇಳಿ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದಂತವರು, ಸಮಾಜದಲ್ಲಿರ್ತಕ್ಕಂಥ ಅನೇಕ ಅಂಕುಡಂಕುಗಳನ್ನ ತಮ್ಮ ಕಾವ್ಯಗಳ ಮುಖಾಂತರ, ಗದ್ಯದ ಮುಖಾಂತರ, ಪದ್ಯದ ಮುಖಾಂತರ ತಿದ್ದಿದಂತ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಈ ಸಮಾಜದಲ್ಲಿ ಭಕ್ತ ಕನಕದಾಸ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಬಂಧುಗಳೇ. ಅದೇ ರೀತಿ ನಾವು ಕ್ರಾಂತಿಗೂ ಸರಿ ಭಕ್ತಿಯ ಪಂಥವನ್ನು ನಮಗೆ ಕನಕದಾಸರ ಆದರ್ಶ ಇದ್ದಾರೆ. ನಾವು ಕ್ಷತ್ರಿಯ ಪಂಥವನ್ನು ನಮಗೆ ಸಂಗೊಳ್ಳಿ ರಾಯನ ಆದರ್ಶ ಇದ್ದಾರೆ. ನಾವು ಕವಿರತ್ನಗಳನ್ನು ನೆನೆಸ್ಕೊಳ್ಳೋದಾದ್ರೆ ನಮಗೆ ಭಕ್ತ ಕನಕದಾಸನಿಂದ ಹಿಡಿದು ಕವಿರತ್ನ ಕಾಳಿದಾಸನಿಂದ ಅನೇಕ ಇದ್ದಾರೆ. ನಾವು ಇತಿಹಾಸವನ್ನು ಸೃಷ್ಟಿ ಮಾಡಿಲ್ವಾ? ನಾವು ಮಾಡದಂತ ಇತಿಹಾಸ ಇಡೀ ದೇಶದಲ್ಲಿ ಯಾರು ಮಾಡಲಿಲ್ಲ ಅಂತ ಹೇಳ್ಕೊಳ್ಳೋಕೆ ಬಹಳ ಹೆಮ್ಮೆ ಇದೆ. ಯಾಕೆಂದ್ರೆ ನಮ್ಮ ಮುಂದೆ ವಿಜಯನಗರ ಸಾಮ್ರಾಜ್ಯ ಇದೆ. ಮುತ್ತು ರಕ್ತಗಳನ್ನು ಬೀದಿಯಲ್ಲಿ ಚೆಲ್ಲಿ, ಮುತ್ತು ರಕ್ತಗಳನ್ನು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ಸಾಮ್ರಾಜ್ಯ ಇತ್ತು ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ. ಅದನ್ನು ಅಕ್ಕರಾಯ ಕಟ್ಟಿದ್ರು, ದುಃಖರಾಯ ಕಟ್ಟಿದ್ರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಸಮಾಜ. ಇಂತಹ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಸಹ ಬಹಳ ಹೆಮ್ಮೆಯಿಂದ ನಾವು ಕನಕದಾಸನ ವಂಶಸ್ಥರು, ನಾವು ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು, ನಾವು ಅಹಲ್ಯಾಬಾಯಿ ಹೋಳ್ಕರ್ ಹೆಸರು ಕೇಳಿದ್ರೆ ರೋಮಾಂಚನ ಆಗುತ್ತೆ. ಕಾಶ್ಮೀರದಲ್ಲಿಂದ ಹಿಡಿದು ಅನೇಕ ಇವತ್ತು ಏನು ಶಿವನ ದೇವಸ್ಥಾನಗಳಿವೆ, ಆ ಎಲ್ಲ ದೇವಸ್ಥಾನಗಳನ್ನು ಪರಕೀಯ ದಾಳಿಯಿಂದ ಧ್ವಂಸ ಆಗಿದ್ದಂತ ಸಂದರ್ಭದಲ್ಲಿ ನಮ್ಮ ಇಂದೋರ್ನ ಒಬ್ಬ ಮಹಿಳೆ ಕತ್ತಿ ಹಿಡಿದು ಎಲ್ಲ ದೇವಸ್ಥಾನಗಳನ್ನು ಸಂಸ್ಕರಣೆ ಮಾಡಿ ಇವತ್ತು ಅಹಲ್ಯಾಬಾಯಿ ಹೋಳ್ಕರ್ ಅನ್ನೋ ಉತ್ತರ ಭಾರತದಲ್ಲಿ ಅದೊಂದು ದೊಡ್ಡ ಶಕ್ತಿ. ಆ ರೀತಿಯಾದಂತಹ ಮಹಿಳೆ ಇವತ್ತು ಯಾರು ಒಂದು ಸಮಾಜದಲ್ಲಿ ಹುಟ್ಟಿದರೆ ಅದು ಕುರುಬ ಸಮಾಜದಲ್ಲಿ ಆ ರೀತಿಯಾದಂತಹ ಒಂದು ಹೆಮ್ಮೆ ಈ ಸಮಾಜಕ್ಕೆ ಇದೆ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ. ಸಮಾಜದಲ್ಲಿ ಅನೇಕ ಕ್ರಾಂತಿಕಾರಿಕ ಜನರು ಬಂದೋಗಿದ್ದಾರೆ.
ಮಾನ್ಯ ಸಿದ್ದರಾಮಯ್ಯನವರು ಸಹ ಕಳೆದ 5 ವರ್ಷಗಳಿಂದ ಕಳೆದ 5 ವರ್ಷದಲ್ಲಿ ಅನೇಕ ರೀತಿಯಾದಂತಹ ಜನಪರ ಯೋಜನೆಗಳನ್ನು ಕೊಟ್ಟು ಮತ್ತೆ 23ರಲ್ಲೂ ಸಹ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಅವರು ಅವರದೇ ಆದಂತಹ ಜನಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ. ದುರಂತ ಇವತ್ತು ಏನಾಗ್ತದೆ, ನಾನು ಸಹ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದೆ. ಅಲ್ಲಿ ಬಂದು ನಮ್ಮನ್ನು ಅಮಾಗೋಚರ ಬಯಸಿ ಅವರೇ ಸಿದ್ದರಾಮಯ್ಯ ಬೈದಿ ಯಾವ ಅಭ್ಯರ್ಥಿಗೆ ವೋಟ್ ಕೊಟ್ಟರು ಆ ಅಭ್ಯರ್ಥಿ ಇವತ್ತು ವಿಕೇತ್ ರಾಜ್ ಅವರೇ ಯಾರ ಜೊತೆ ನಿಂತಿದ್ದಾರೆ ಅಂತ ಬಿಟ್ಟು ನೀವು ಒಂದ್ಸರಿ ಮುಗಿಸ್ಕೋಬೇಕಾಗುತ್ತೆ. ವೋಟ್ ನಮ್ದು, ನಮ್ಮ ಮತವನ್ನು ಪಡ್ಕೊಂಡು ಸುಮಾರು 60,000, 70,000, 45,000 ವೋಟ್ ಇರ್ತಕ್ಕಂಥ ಮತದಾರರು ನಮ್ಮ ವೋಟ್ ತಗೊಂಡು ಇವತ್ತು ಯಾರ್ಯಾರು ಮನೆ ಭಾಗದಲ್ಲಿ ನಿಂತಿದ್ದಾರೆ ಅವರೆಲ್ಲ ಅಂತ ಹೇಳ್ಬೋದು ಈ ಸಮಾಜ ಗಮನಿಸಬೇಕಾಗಿದೆ. ಯಾಕೆ ನಮ್ಮ ಜನಪ್ರತಿನಿಧಿಗಳು ಆಯ್ಕೆ ಬರಬೇಕು, ಯಾಕೆ ನಾವು ವಿಧಾನಸೌಧದಲ್ಲಿ ಮುಟ್ಟಾಗಿ ಆಗ್ಬೇಕು ಅಂದ್ರೆ ಇವತ್ತು ಸಿದ್ದರಾಮಯ್ಯ ಪರ ಒಟ್ಟಿಗೆ ಎಲ್ಲ ಇರ್ಬೋದು ಜ್ಞಾಪಿಸ್ಕೋಬೇಕು. ಇವತ್ತು ಗಂಟಾ ಘೋಷವಾಗಿ ಬಂದ ಸಹ ಬಿಜೆಪಿ ಇದ್ರೂ ಸಹ ಒಂದು ಏನಂತ ಹೇಳಿದ್ರು, ಅಣ್ಣ ಈ ಸಮಾಜದಲ್ಲಿ ನಿನ್ನೆ ಇದೆ, ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಬೇಡ, ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ರು. ಒಬ್ಬ ಇಂಡಿಪೆಂಡೆಂಟ್ ಆಗಲಿ ಬಿಜೆಪಿ ನಿಂತಿರ್ತಕ್ಕಂಥ ಹುಡುಗರ ಪ್ರತಿನಿಧಿಗಳು ಸಿದ್ದರಾಮಯ್ಯ ಬೆಂಬಲ ಕೊಡ್ತಾರೆ ಅಂದ್ರೆ ಆ ಕಾರಣಕ್ಕೋಸ್ಕರ ನಾವು ಜನಪ್ರತಿನಿಧಿಗಳಲ್ಲಿ ಗೆಲ್ಲಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಈ ಸಮಾಜ ಯಾವುದೇ ಪಾರ್ಟಿಯಲ್ಲಿ ಎಲ್ಲೇ ನಿಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ನೀವೆಲ್ಲರೂ ಒಂದೇ ಧ್ವನಿಯಾಗಿ ಎಲ್ಲಿ ತನಕ ಸಮಾಜದ ಅಭ್ಯರ್ಥಿಗಳನ್ನ ನೀವು ಬೆಂಬಲಿಸಲ್ಲ ಅಲ್ಲಿ ತನಕ ಈ ಸಮಾಜದ ಭವಿಷ್ಯ ಆತಂಕದಲ್ಲೇ ಇರ್ತದೆ ಅನ್ನೋದನ್ನ ಬಹಳ ಅರ್ಥ ಮಾಡ್ಕೋಬೇಕಾಗ್ತದೆ. ಸಮಾಜ ಬಹಳ ಸನ್ನಿಹಿತ ಪರಿಸ್ಥಿತಿಯಲ್ಲಿದೆ. ಇದೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಆಫ್ಟರ್ ಸಿದ್ದರಾಮಯ್ಯ ಯಾರು ಅಂತ ಹೇಳ್ಬಿಟ್ಟು ಅನೇಕ ಡಿಬೇಟ್ಗಳಲ್ಲಿ ಚರ್ಚೆ ಆಗ್ತಾನೆ ಇರ್ತದೆ. ನಾನು ಯಾವ್ದಾದ್ರು ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಿಜಕ್ಕೂ 4-5 ಡಿಬೇಟ್ ಅಲ್ಲಿ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿದ್ವಿ. ಪ್ರಶ್ನೆ ಇದು ಪದೇ ಉದ್ಭವ ಆಗುತ್ತೆ, ಸಿದ್ದರಾಮಯ್ಯ ನಂತರ ಮುಂದೆ ಯಾರು ಅಂತೇಳಿ. ಅದಕ್ಕೆ ಉತ್ತರವೂ ಸಹ ಈ ಸಮಾಜದಲ್ಲಿ ಕಂಡುಕೋಬೇಕಾಗಿರೋದ್ರಿಂದ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಮುಂದೆ ಹೋಗ್ತಾ ಇದ್ದಾನೆ ಅಂದ್ರೆ ಅವನ ಕೆಟ್ಟ ಗುಣಗಳನ್ನ ಬದಿಗಿಟ್ಟು ಅವನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನ ನಾವು ಸ್ವೀಕರಿಸಿ ಅವನಿಗೆ ಬೆಂಬಲ ಮಾಡಬೇಕಾಗಿರ್ತಕ್ಕಂಥದ್ದು ಈ ಸಮಾಜದ ಯುವಕರ ಜವಾಬ್ದಾರಿಯಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ಸಮಾಜದಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಇಲ್ಲ, ಇಲ್ಲಿ ಎಲ್ಲರೂ ಅವರದೇ ಆದಂತಹ ಗಾಜಿನ ಮನೆಯಲ್ಲಿ ಇರ್ತಕ್ಕಂಥವರೇ. ಗಾಜು ಒಂದ್ಕಲ್ಲ ಅವ್ರಿಗೆ ಒಂದ್ಕಲ್ಲ ನಮಗೂ ಬರುತ್ತೆ ಅನ್ನೋದನ್ನ ಮನವರಿಕೆ ಮಾಡ್ಕೋಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಗೂ ವಿದ್ಯಾಭ್ಯಾಸ ಕೊಡಿಸುವಂತ ಜವಾಬ್ದಾರಿ ಆಗುತ್ತೆ. ಇವತ್ತು ನಮ್ಮ ACP ಸಹ ನಮ್ಮ ಜೊತೆಲಿದ್ದಾರೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ KS, IAS ಓದಿರ್ತಕ್ಕಂಥವರು ಇವತ್ತು ಈ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ IPS ಅಧಿಕಾರಿಗಳು ಸಮಾಜದ ಯುವಕರಿಗೆ ಮಾರ್ಗದರ್ಶನ ಮಾಡಬೇಕು. ನಾವು ಸಹ ಆ ರೀತಿಯಾದಂತಹ ಅಧಿಕಾರಿಗಳನ್ನ ಬೆಳೆಸುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ತುಂಬಾ ನನ್ನ ಜೊತೆ ನಿಂತಿದೆ, ನಿಮ್ ಋಣ ನನ್ನ ಮೇಲೆ ಇದೆ. ನಿಮ್ಮ ಋಣವನ್ನ ಯಾಕಂದ್ರೆ ಈ ಒಂದು ನಾನು 2 ಬಾರಿ ಈ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದೆ. 2 ಬಾರಿನೂ ನನಗೆ ಈ ಭಾಗದಲ್ಲಿ ಹೆಚ್ಚಿನ ಮತವನ್ನ ನೀವು ಕೊಟ್ಟಿದ್ದೀರಾ. ಮೊದಲನೇ ಎಲೆಕ್ಷನ್ ಅಲ್ಲಿ 1,24,000 ಕೊಟ್ಟಿದ್ರಿ. 2ನೇ ಎಲೆಕ್ಷನ್ ಅಲ್ಲಿ 1,46,000 ಅಂದ್ರೆ ಹೆಚ್ಚಿಗೆ ಈ ಒಂದು ಜಿಗಣಿ ಹೋಬಳಿಯಲ್ಲಿ ಹೆಚ್ಚಿಗೆ ಮತವನ್ನು ಕೊಟ್ಟಿದ್ದೀರಾ. ನಿಮ್ ಋಣ ನನ್ನ ಮೇಲೆ ಇದೆ. ಆ ಮುಂದಿನ ದಿನದಲ್ಲಿ ಆ ಋಣವನ್ನ ತೀರಿಸುವಂತ ಕೆಲಸವನ್ನ ಮಾಡ್ತೇನೆ. ಏನಿವತ್ತು ಕನಕದಾಸರ ಜಯಂತಿಯನ್ನ ನಾವು ಮಾಡ್ತಾ ಇದ್ದೀವಿ. ಅವರ ಹಾಕೊಟ್ಟಂತ ಒಂದು ಮಾರ್ಗದರ್ಶನ, ಅವರು ನಡೆದಂತ ನಡೆ ನುಡಿ ಇವತ್ತು 538 ವರ್ಷ ಆದ್ರೂ ಯಾಕೆ ನಾವು ಅವ್ರನ್ನ ಜ್ಞಾಪಕ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಅವರು ಕೊಟ್ಟಂತ ಒಂದು ಕೊಡುಗೆ, ಆ ಒಂದು ಇತಿಹಾಸವನ್ನ ನಾವು ಜ್ಞಾಪಕ ಮಾಡ್ಕೊಳ್ಳುವಂತ ಒಂದು ಸಂದರ್ಭ. ಅಂತ ಮಹಾನ್ ಪುರುಷರು ಹುಟ್ಟಿದಕ್ಕೆ ಇವತ್ತು ಈ ನಾಡಿಗೆ ಅವ್ರ ಜೊತೆ ಇನ್ನ ಹಲವಾರು ಮಹಾನ್ ನಾಯಕರು ಇದ್ದಾರೆ. ಅವರೆಲ್ಲವನ್ನ ಇವತ್ತು ಕೆಂಪೇಗೌಡರು ಇರ್ಬೋದು, ನಮ್ಮ ಬಸವಣ್ಣವರು ಇರ್ಬೋದು, ನಮ್ಮ ವೇಮನ ಇರ್ಬೋದು, ಈ ತರ ಹಲವಾರು ಮಹಾನ್ ಪುರುಷರು ಇವತ್ತು ಹುಟ್ಟಿ ಈ ನಾಡಿಗೆ ಅವ್ರದೇ ಆದ ಕೊಡುಗೆಗಳನ್ನ ಕೊಟ್ಟು ಇವತ್ತು ಅವ್ರದೇ ಆದ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಿದ್ದಾರೆ. ಆ ಹೆಜ್ಜೆ ಗುರುತುಗಳನ್ನ ನಾವು ಇವತ್ತು ನೆನೆಸ್ಕೊಳ್ತಾ ಇದ್ದೀವಿ. ಅವ್ರು ಹಾಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ನಮಗೆ ಸಹಕಾರಿ ಆಗ್ತಾ ಇದೆ. ಈ ಒಂದು ಏನಿವತ್ತು ಕನಕ ಜಯಂತಿ ನಡೀತಾ ಇದೆ, ನಮ್ಮ ಚುನಾವಣೆ ಮೊದಲೇ ನಡೀಬೇಕಾಗಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು ನಮಗೂ ನಾಗರಾಜನವರಿಗೆ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ, ಕಾರಣಾಂತರದಿಂದ ಆಗ್ಲಿಲ್ಲ. ಇವತ್ತು ಮಾಡಿದ್ದೀರಾ, ತುಂಬಾ ಒಳ್ಳೆಯದು. ನೀವೆಲ್ಲ
ಇನ್ನ ಮುಂದಿನ ದಿನದಲ್ಲಿ ಈ ತರದ ಕಾರ್ಯಕ್ರಮ ಇನ್ನ ದೊಡ್ಡ ಮಟ್ಟದಲ್ಲಿ ನಮ್ಮ ಆನೇಕಲ್ಲಲ್ಲಿ ಮಾಡಬೇಕು ಅನ್ಕೊಂಡಿದ್ದೀರಾ, ಮಾಡಿ. ಯಾವಾಗಲೂ ನಿಮ್ ಜೊತೆ ನಾವು ಇರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ತಮ್ಗೆಲ್ಲ ಕನಕ ಜಯಂತಿ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ಒಳ್ಳೇದಾಗ್ಲಿ ಎಂಬುದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಯಾರು ಈ ಕನಕದಾಸ ಅಂತಂದ್ರೆ ನಮ್ಮ ಊರ ಪಕ್ಕದಲ್ಲಿ ಇವತ್ತು ಕೂಡ ಶಂಕ ಜಾತ ಬೌನಾಸಿ ಇಟ್ಕೊಂಡು ನಾಮ ಹಾಕ್ತಿದ್ರು. ಬರ್ತಾ ನೋಡಿದಿರ ಮಾತಾಡಿ ನಂಗೆ ಸ್ವಲ್ಪ ಕೂತ್ರೆ ಬರ್ತಾರ ಈ ಕಡೆ ದಾಸೆ ಬರ್ತಾರ ಅಂತವನೇ ಒಬ್ಬ ದಾಸೆಯ 538 ವರ್ಷಗಳ ಹಿಂದೆ ಹುಟ್ಟಿದಂತ ಒಬ್ಬ ದಾಸೆಯನ್ನ ಈ ಸಮಾಜ ಇವತ್ತಿಗೂ ಮರೆಯೋದಕ್ಕಾಗಲಿಲ್ಲ. ಯಾಕೆ ಮರೆಯೋಕ್ಕಾಗಲಿಲ್ಲ ಕನಕದಾಸನ ಅಂತಂದ್ರೆ, ಕನಕದಾಸ ಅಂತಂದ್ರೆ ಆತ ಬರೀ ದಾಸೆಯ ಆಗಿರಲಿಲ್ಲ. ಕನಕದಾಸ ಅಂತ ಅಂದ್ರೆ ಭಕ್ತಿ, ಕನಕದಾಸ ಅಂತ ಅಂದ್ರೆ ಕ್ರಾಂತಿ, ಕನಕದಾಸ ಅಂದ್ರೆ ಹೋರಾಟ, ಕನಕದಾಸ ಅಂತ ಅಂದ್ರೆ ಸತ್ಯ, ಕನಕದಾಸ ಅಂತ ಅಂದ್ರೆ ದೈವ ಪ್ರೇಮ, ಕನಕದಾಸ ಅಂತಂದ್ರೆ ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆಗೆ ಹಾಕಿದ್ದಂತ ಒಂದು ಅತ್ಯಂತ ದೊಡ್ಡ ಸವಾಲು ಕನಕದಾಸ ಆಗಿಲ್ಲ. ಇನ್ನಾಗ 538 ವರ್ಷ ಆದ್ಮೇಲೆ ಕೂಡ ಕನಕದಾಸರನ್ನ ಈ ಸಮಾಜ ಮರೆಯೋದಕ್ಕಾಗ್ತಾ ಇಲ್ಲ. ಕನಕದಾಸ ಹಾಡಿದ ಮಾತು, ಕನಕದಾಸ ಹೇಳಿದ ಕೀರ್ತನೆ 100 ವರ್ಷ ಆದ್ಮೇಲೆ ಕೂಡ ಈ ಜೀವಂತವಾಗಿದೆ. 100 ವರ್ಷ ಆದ್ಮೇಲೆ ಇನ್ನೂ ಜೀವಂತವಾಗಿದೆ. ನಾವು ಕೆಲವೇ ವರ್ಷಗಳ ಹಿಂದೆ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾಗೆ ಅಂತಾರಾಷ್ಟ್ರೀಯ ಮಟ್ಟದ ಅವಾರ್ಡ್ ಬಂದಿತ್ತು. ಸಿನಿಮಾ ಹೆಸರೇನು? ಲೂಸಿಯಾ ಅಂತ ಒಂದು ಸಿನಿಮಾ. ಆ ಲೂಸಿಯಾ ಸಿನಿಮಾಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತಲ್ಲ, ಯಾವಪ್ಪ ಇದು ಅಂತ ಹೇಳಿ ನಾನು ಸಿನಿಮಾ ನೋಡೋದು ಕೂತ್ರೆ ಆ ಸಿನಿಮಾದ ಇಡೀ ಕಥೆ ನಿಂತಿದ್ದು ಕನಕದಾಸರ ಒಂದು ಸಣ್ಣ ಕೀರ್ತನೆಯ ಮೇಲೆ. ಯಾವ ಕೀರ್ತನೆ? ಕನಕದಾಸ ಮಾಡಿದ್ರು, ನೀ ಮಾಯೊಳಗೋ ನೀರು ಮಾಯೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯಗಳೆರಡು ನೇರದೊಳಗೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಬರಿಯೇ, ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆಗಳೆರಡು ಜಿಬ್ಬೆಯೊಳಗೋ, ಜಿಬ್ಬೆಯ ಮನಸ್ಸಿನ ಒಳಗೋ, ಮನಸ್ಸು ಜಿಬ್ಬೆಯ ಒಳಗೋ, ಜಿಬ್ಬೆಯ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ, ನಿನ್ನೊಳಗೋ ಹರಿಯೇ, ಗಂಧಗಳು ಕುಸುಮವೋ ಕುಸುಮಗಳು ಗಂಧವು, ಗಂಧ ಕುಸುಮಗಳೆರಡು ಆಘ್ರಾಣದೊಳಗೋ, ಅಸಮಫಲ ಕಾಗಿನೆಲೆಯಾಧಿಕೇಶ್ವರರಾಯ ಮುಸುಗಲನ್ನ ಅಲ್ಲ ಎಲ್ಲ ನಿನ್ನೊಳಗೋ, ಎಲ್ಲ ನಿನ್ನೊಳಗೋ ಅಂತ ಕನಕದಾಸರು ಅವತ್ತು ಈ 500 ವರ್ಷಗಳ ಹಿಂದೆ ಆ ಕನಕದಾಸರು ಗೀಚಿದ ಸಾಲು ಇವತ್ತು ಇಂಟರ್ನ್ಯಾಷನಲ್ ಅವಾರ್ಡ್ ಬರುವಂತ ಸಿನಿಮಾ ಪ್ರೇರಣೆ ಆಗುತ್ತೆ ಅಂತಂದ್ರೆ ಇದೇ ಕನಕದಾಸನಿಗಿರೋ ತಾಕತ್ತು, ಇದು ಕನಕದಾಸರ ಸಂಕೀರ್ತನೆಗಿರುವಂತದ್ದು. ಆದ್ರೂ ದುರಂತ ಏನ್ ಗೊತ್ತಾ, ಪಾಪ ಕನಕದಾಸ ಹುಟ್ಟಿದ್ದು ಒಂದು ಹಿಂದುಳಿದ ಜಾತಿ. ಜಾತಿ ವ್ಯವಸ್ಥೆ ಅನ್ನೋದು ಸಮಾಜಗಳು ಇದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯವರು ಬಹುಶಃ ಇಡೀ ಜೀವನ ರಾಜಕೀಯ ಜೀವನದ ತುಂಬಾ ಅವರ ದೊಡ್ಡ ಹೋರಾಟ ಏನು ಅಂತಂದ್ರೆ ಈ ಸಮಾಜದಲ್ಲಿರುವಂತಹ ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸೋದಕ್ಕೆ ರಾಜಕೀಯ ಶಕ್ತಿಯಾಗಿ ಸಮಾಜದಿಂದ ಜೋಡಿಸೋ ಪ್ರಯತ್ನವನ್ನ ಸಿದ್ದರಾಮಯ್ಯವರು ದೀರ್ಘವಾಗಿ ಮಾಡ್ತಾ ಬಂದಿದ್ದಾರೆ. ಅವರೆಲ್ಲ ಕಡೆ ಹೇಳ್ತಾ ಇದ್ದಾರೆ, ಏನು ನೀವು ಜಾಗೃತರಾಗಿ, ನೀವು ಎಚ್ಚರಿಸ್ಕೊಳ್ಳಿ, ರಾಜಕೀಯ ಶಕ್ತಿಯಾಗಿ ಪರಿವರ್ತನೆ ಆಗಿ ಎನ್ನುವಂತ ಮಾತುಗಳನ್ನ ನಮಗೆ ಹೇಳ್ತಾ ಬಂದ್ರು. ಆ ಕಾರಣದಲ್ಲಿ ಒಂದು ಅಹಿಂದ ಸಮಾವೇಶವನ್ನ ಮಾಡೋದ್ರ ಮೂಲಕ ದೇವೇಗೌಡರು ಸಿದ್ದರಾಮಯ್ಯವ್ರನ್ನ ಯಾವ ಪಕ್ಷವನ್ನ ಸಿದ್ದರಾಮಯ್ಯ ಇಡೀ ರಾಜ್ಯ ಸುತ್ತಿ ಕಟ್ಟಿದ್ರೋ ಅದೇ ಪಕ್ಷದಿಂದ ಆ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಸಿದ್ದರಾಮಯ್ಯವರು ನಿಂತಾಗ ರಾಜ್ಯಾಧ್ಯಕ್ಷರು, ಆ ಪಕ್ಷದ ರಾಜ್ಯಾಧ್ಯಕ್ಷರನ್ನ ದೇವೇಗೌಡರು ಪಕ್ಷದಿಂದ ಕಿತ್ತು ಹಾಕೋದು. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯನ್ನ ದೇವೇಗೌಡರು ಉಪಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತು ಹಾಕಿದ್ರು. ಕರ್ನಾಟಕ ರಾಜ್ಯದ ಒಬ್ಬ ಅತ್ಯಂತ ದಕ್ಷ ಫೈನಾನ್ಸ್ ಮಿನಿಸ್ಟರ್ ಸ್ಥಾನದಿಂದ ಕಿತ್ತು ಹಾಕಿದ್ರು. ಸಿದ್ದರಾಮಯ್ಯವರು ಮಾಡಿದ್ರು, ಮನೇಲಿ ಕೂತ್ಕೊಳ್ಳಿಲ್ಲ. ಅವರು ಹೇಳಿದ್ರು, ಯಾಕೆ ನನಗೆ ಕಿತ್ತಾಕಿದ್ರು ಗೊತ್ತಾ, ನಾನೊಬ್ಬ ಹಿಂದುಳಿದ ವರ್ಗದವನನ್ನ ಕಾರಣಕ್ಕೋಸ್ಕರ ನನ್ನ ಬೆಳವಣಿಗೆಯನ್ನು ಸಹಿಸೋದಕ್ಕೆ ಆದ್ಮೇಲೆ ನನಗೆ ಕಿತ್ತು ಹಾಕಿದ್ರು ಅನ್ನೋದನ್ನ ಈ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಟ್ರು. ಇಡೀ
ಕರ್ನಾಟಕದ ಜನ ಅವತ್ತು ಸಿದ್ದರಾಮಯ್ಯ ಹಿಂದೆ ಗಟ್ಟಿಯಾಗಿ ನಿಂತ್ಕೊಳ್ತು. ಹೆಂಗೆ ನಿಂತ್ಕೊಳ್ತು ಅಂದ್ರೆ ನಾನು ಹೈಸ್ಕೂಲ್ ಹುಡುಗ ದೊಡ್ಡ ಹೈಸ್ಕೂಲ್ ಹುಡುಗ ರಮೇಶಣ್ಣ ತುಮಕೂರಲ್ಲಿ ಹಿಂದ ಸಮಾವೇಶ ಆಯಿತು. ಸಿದ್ದರಾಮಯ್ಯನವರಿಗೆ ಕಾಲು ಬದಲಾಗಿತ್ತು. ಅದೇನೋ ಕಬಡ್ಡಿ ಆಡಕ್ಕೆ ಹೋಗಿ ಎಮ್ಮೆಲ್ಲೆ ಜೊತೆ ಕಾಲು ಏಟಾಗಿತ್ತು. ಕುತ್ಕೊಂಡು ಒಂದು ವೇದಿಕೆ ಹಚ್ತಾ ಇದ್ರೆ ಇಡೀ ಕರ್ನಾಟಕದಿಂದ ಈ ಮನುಷ್ಯನ ಮೇಲೆ ಅಭಿಮಾನ ಪ್ರೀತಿ ತುಂಬಿದಂತಹ ಜನ ಯಾವ ಪ್ರಮಾಣದಲ್ಲಿ ನೋಡಕ್ ನಿಂತಿದ್ರು ಅಂತಂದ್ರೆ ತುಮಕೂರಿನ ಇತಿಹಾಸದಲ್ಲಿ ತುಮಕೂರಿನ ಸಾಹಿತ್ಯ ಸಮ್ಮೇಳನ ಆಯಿತು, ಅನೇಕ ಕಾರ್ಯಕ್ರಮಗಳಾಯಿತು. ನಾನು ಹುಟ್ಟಿದಾಗಿಂದ ಅಥವಾ ಇಡೀ ತುಮಕೂರು ನಗರ ಹುಟ್ಟಿದಾಗಿಂದ ತುಮಕೂರು ಇತಿಹಾಸದಲ್ಲಿ ಅಷ್ಟು ಜನರನ್ನ ತುಮಕೂರು ನಗರ ನೋಡಲೇ ಇಲ್ಲ. ಆ ಪ್ರಮಾಣಕ್ಕೆ ಸಿದ್ದರಾಮಯ್ಯನವರು ನೋಡಬೇಕು ಅಂತ ಜನ ಸೇರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಿದ್ದರಾಮಯ್ಯನವರ ಶಕ್ತಿ ಏನು? ಸಿದ್ದರಾಮಯ್ಯನವರ ಹತ್ರ ಸ್ವಂತ ಮನೆ ಇಲ್ಲ. ಇವತ್ತು ಮೈಸೂರಲ್ಲಿ ಈಗ ರಾಜಕೀಯ ಜೀವನ ನಿವೃತ್ತಿಯ ಕಾಲದಲ್ಲಿ ಇವಾಗ ಮನೆ ಕಟ್ತಾ ಇದ್ದೀನಿ. ಈಗ ಇಷ್ಟು ವರ್ಷ ಮನೆ ಇರಲಿ, ಸ್ವಂತ ಮನೆ ಇಲ್ಲ. ಪಾಪ ಅವ್ರಿಗೆ ಅವ್ರಿಗೂ ಅಂತ ಒಂದು ಸೈಕಲ್ ಇರಲಿಲ್ಲ. ಆ ಅಮ್ಮ ಪಾರ್ವತಮ್ಮನವ್ರಿಗೆ ಅವ್ರ ಪೌರ್ಮನೆಯಿಂದ ಪಾಪ ಒಂದ್ ಸ್ವಲ್ಪ ಜಮೀನು ಕೊಟ್ಟಿದ್ರು. ಆ ಜಮೀನಿಂದ ಮೂರನೇ ವಶಪಡಿಸ್ಕೊಂಡ್ರು. ಆ ಮೂರನೇ ವಶಪಡಿಸ್ಕೊಂಡ್ರೆ ಆ ಜಮೀನನ್ನು ಕೂಡ ಅದಕ್ಕೆ ಪರಿಹಾರ ಒಂದು ಸ್ವಲ್ಪ ಸೈಟ್ ಕೊಟ್ಟು ಅದನ್ನು ಹಗರಣ ಆಗಿಲ್ಲ. ಅದನ್ನು ಹಗರಣ ಅಂತ ಬಿಜೆಪಿಯವರು ಜನತಾದಳದವರು ಒಟ್ಟ ಊರಿಗೆ ಅದನ್ನು ಹಗರಣ ಅಂತ ಸೇರಿಬಿಟ್ಟು ಅಪಪ್ರಚಾರ ಮಾಡಿ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸುವ ಪ್ರಯತ್ನ ಮಾಡೋದು. ಕರೆಕ್ಟ್ ಸಿದ್ದರಾಮಯ್ಯನವರು ಹಗರಣ ಅಂತಿದ್ದೀರಯ್ಯ ತಗೊಳ್ಳ ವಾಪಸ್ ಅಂತ ಅದನ್ನು ಬಿಸಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಹೇಳಿದ್ದೇನು ಅಂತಂದ್ರೆ ಈ ಜಿಲ್ಲೆಯ 14 ಸೀಟಿಗೋಸ್ಕರ ನೀವು ನಮ್ಮನ್ನು ಕಾಣಿಸ್ತಾ ಇದ್ದೀರಿ. ನನ್ನ ಹತ್ರ ಮನೆ ಇಲ್ಲದೆ ಇರ್ಬೋದು, ಸೀಟ್ ಇಲ್ಲದೆ ಇರ್ಬೋದು. ಕರ್ನಾಟಕ ರಾಜ್ಯದಲ್ಲಿರುವಂತಹ ಕೋಟ್ಯಾನುಕೋಟಿ ದಲಿತ ಹಿಂದುಳಿದ ವರ್ಗದವರ ಹೃದಯದಲ್ಲಿ ನನಗೆ ಜಾಗ ಇದೆ, ನನಗೆ ಸಾಕು ಅಂತ ಹೇಳಿ ಆ ಮನುಷ್ಯ ಎದ್ದು ನಿಂತರು. ಅವರು ಎದ್ದು ನಿಂತಿದ್ದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಚರಿತ್ರೆಯಾಗಿ ನಿಂತಿದ್ದಾರೆ. ಬಹುಶಃ ಇವತ್ತಿನವರೆಗೆ ಕರ್ನಾಟಕದ ಅನೇಕ ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಗುರುರಾಯರು ಮುಖ್ಯಮಂತ್ರಿಗಳಾಗಿದ್ರು, ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ರು, ವೀರಪ್ಪನವರಾಗಿದ್ರು, ಧರ್ಮಸಿಂಗ್ ಆಗಿದ್ರು, ದೇವೇಗೌಡರಾಗಿದ್ರು, ಕುಮಾರಸ್ವಾಮಿ ಆಗಿದ್ರು, JH ಪಟೇಲ್ ಆಗಿದ್ರು, ಅನೇಕರಾಗಿದ್ರು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಫುಲ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದವರು ಯಾರು ಅಂದ್ರೆ ಈ ರಾಜ್ಯದ ಇತಿಹಾಸ 3 ಜನರ ಹೆಸರು ಮಾತ್ರ ಹೇಳುತ್ತೆ. ಒಂದು ಸಂಗಾಮ್ಯ ನಿಗಮನಪ್ಪವರು, ಎರಡನೇದು ದೇವರಾಜ್ ಅರಸು ಅವರು, ಮೂರನೇದು ಶ್ರೀಮಾನ್ ಸಿದ್ದರಾಮಯ್ಯನವರ ಹೆಸರನ್ನ ಇಡೀ ಕರ್ನಾಟಕ ಅವ್ರ ಹೆಸರು ಅಂದ್ರೆ ಒಬ್ಬ ಮನುಷ್ಯ ಎಷ್ಟು ಜನ ಸವಾಲು ಹಾಕಿದ್ರು. ಒಂದು ಆರೋಗ್ಯ ಮಗ ಬೆಂಚು ದಾಖಲ ಮಾಡ್ತಾನೆ. ಸಿದ್ದರಾಮಯ್ಯ ಬಂದು ಹೋಗ್ಬಿಟ್ರೆ ವರ್ಣದಲ್ಲಿ ಇರ್ತಾರೆ. ಈಶ್ವರಪ್ಪ ಸಾರ್ವಜನಿಕ ಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಈ ಜೀವನದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅಂತಿದ್ರು. ಅವತ್ತು ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕ. ಜನತಾದಳದಿಂದ ಕಾಂಗ್ರೆಸ್ ಬಂದು ಈ ಮುಖ್ಯಮಂತ್ರಿ ಆಗೋದು ಸುಂಬಾನ ಅಂತ ಹೀಯಾಳಿಸ್ತಾ ಇದ್ರು. ಆದ್ರೆ ನಮ್ಗೆ ಆಶ್ಚರ್ಯ ಆಗಿದೆ, ನಮ್ಮ ಇತಿಹಾಸದಲ್ಲಿ ಮಾತ್ರ ಉಳ್ಳೋಗ್ತವೆ. ಆ ಮನುಷ್ಯ ಅವತ್ತು ವಿಧಾನಸಭೆಯಲ್ಲಿ ಬೆಂಚ್ಕೊಂಡು ಹೇಳ್ತಾರೆ, ಯಾಕೆ ಈಶ್ವರಪ್ಪ ಯಡಿಯೂರಪ್ಪ ಮಾತ್ರ ಆಗ್ಬೇಕಾ, ಜಗದೀಶ್ ಶೆಟ್ಟರ್ ಮಾತ್ರ ಆಗ್ಬೇಕಾ, ಐ ವಾಂಟ್ ಟು ಬಿಕಮ್ ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್, ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಜನ ತೀರ್ಮಾನ ಮಾಡ್ತಾರೆ, ನೀನಲ್ಲ ಅಂತ ಸವಾಲು ಹಾಕಿದ್ರು. ಆ ಮನುಷ್ಯನ ಸವಾಲು ಸಿದ್ದರಾಮಯ್ಯನ ಹಠ ಬಹುಶಃ ಅನೇಕ ಹಿಂದ ಸಮುದಾಯದಲ್ಲಿರುವಂತಹ ಚಟ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಚಟ ಇತ್ತು. ಆ ಎಪ್ಪನೇ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಠ ಇತ್ತು. ಇವೆರಡೂ ಒಟ್ಟಾಗಿ ಕರ್ನಾಟಕ ರಾಜ್ಯದಿಂದ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಅತ್ಯಂತ ಸುಭದ್ರವಾದಂತಹ ಸರ್ಕಾರವನ್ನು 2013ರಿಂದ 2018 ಕೊಟ್ಟರು. ಆ ಸಮುದಾಯದ ಜೀವಂತವಾದ ಒಂದು ಒಗ್ಗಟ್ಟು ಇರಬೇಕಾಗ್ತದೆ. ಮತ್ತು ಆ ಸಮುದಾಯದಲ್ಲಿ ಆ ಜಾತಿಯಲ್ಲಿ ಹುಟ್ಟಿದ ಅನೇಕ ಮಹನೀಯರ ಜನ್ಮದಿನಾಚರಣೆ ಇರ್ಬೋದು,
ಕಾರ್ಯವನ್ನು ನಮ್ಮ ಮುಂದಿನ ಪೀಳಿಗೆಗೆ ಕೊಟ್ಟಾಗ ಆ ಒಂದು ಹೆಮ್ಮೆ, ಆ ಒಂದು ಗೌರವವನ್ನು ಉಳಿಸಿಕೊಂಡು ನಾವು ಕೂಡ ಏನಾದರೂ ಸಮಾಜಕ್ಕೆ ಕೊಡಬಹುದು ಅನ್ನತಕ್ಕಂಥ ಪ್ರೇರಣೆಯನ್ನು ಕೊಡುತ್ತದೆ. ಅದಕ್ಕೋಸ್ಕರ ಇದೊಂದು ಸಮಾರಂಭಗಳನ್ನು ಮಾಡೋದು ನಿರಂತರವಾಗಿ ಮಾಡಬೇಕಾಗ್ತದೆ. ಭಕ್ತ ಕನಕದಾಸರು ದಾಸಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ತಂದು ಸಮಾಜದಲ್ಲಿದ್ದ ಅಂಕು ಡೊಂಕುಗಳನ್ನು ತಿದ್ದುತ್ತಾ ಭಕ್ತಿ ಪರವಶರಾಗಿ ಯಾವುದನ್ನು ಉಪನಿಷತ್ತುಗಳು ಘೋಷಣೆ ಮಾಡುವುದನ್ನು ಸರಳ ಭಾಷೆಯಲ್ಲಿ ಜನರಿಗೆ ಮುಟ್ಟಿಸಿದಂತ ಒಬ್ಬ ದಾಸಶ್ರೇಷ್ಠ. ತಾನು ಕಂಡಂತಹ ಮೌಢ್ಯ ಮೂಢನಂಬಿಕೆಗಳನ್ನ ಜನರಿಂದ ತಿಳಿಸುತ್ತಾ ಅವರಿಗೆ ಜ್ಞಾನ ಸಂಪಾದನೆಯನ್ನು ಕೊಡ್ತಾ ಅವರ ಕಣ್ಣನ್ನು ತೆರೆಸಿದಂತ ಮಹಾನ್ ಕವಿಯಾಗಿದ್ರು. ಒಂದು ದೇಶದ ಆಸ್ತಿ ಯಾವುದೇ ಒಂದು ಸಮುದಾಯದ ಸೀಮಿತದಲ್ಲಿ ಅವರು ನೋಡೋಕ್ಕಾಗುವುದಿಲ್ಲ. ಆದರೆ ಆ ಸಮುದಾಯ ಅವರನ್ನು ಗೌರವಿಸುತ್ತದೆ ಅಂದ್ರೆ ಅವರ ನೇತೃತ್ವವನ್ನ ಮತ್ತು ಅವರ ಆಧ್ಯಾತ್ಮಿಕ ಚೇತನಗಳನ್ನು ನಾವು ನೋಡ್ತಾ ಇದ್ದೀವಿ. ಭಾರತೀಯ ಪರಂಪರೆಯಲ್ಲಿ ಆ ಸಮಾಜದಲ್ಲಿ ಹುಟ್ಟಿದಂತ ಆಧ್ಯಾತ್ಮಿಕ ಚೇತನಗಳನ್ನು ನಾವು ಗುರುವಾರ ಸ್ವೀಕಾರ ಮಾಡ್ತೀವಿ, ಅವನ್ನ ಅನುಕರಣೆ ಮಾಡ್ತೀವಿ. ಯಾಕೆ ಅಂದ್ರೆ ಭಾರತದ ಪರಂಪರೆ ಸಂಸ್ಕೃತಿ ಎಲ್ಲ ಒಂದೇ. ಪ್ರತಿಯೊಂದು ಸಮಾಜ, ಪ್ರತಿಯೊಂದು ಜಾತಿ ಕೂಡ ಆ ಒಂದು ಮೂಲ ಸಂಸ್ಕೃತಿ ಪರಂಪರೆಯನ್ನ ತನ್ನದೇ ಆದ ರೀತಿಯಲ್ಲಿ ಅಭಿವ್ಯಕ್ತಿಯನ್ನುಗೊಳಿಸ್ತಕ್ಕಂತಹ ಕಂಡ್ರೆ ನಾವು ಕಾಣ್ತಾ ಇದ್ದೇವೆ. ಅದು ನಿರಂತರವಾಗಿರಬೇಕು. ಆಗ ಮಾತ್ರ ಈ ಸಮಾಜ, ಭಾರತೀಯ ಸಂಸ್ಕೃತಿ, ಭಾರತೀಯ ವಿಚಾರಧಾರೆಗಳು ನಿರಂತರ ಶಾಶ್ವತವಾಗಿ ಉಳಿಯುತ್ತೆ. ಹಾಗೆಯೇ ನಮ್ಮ ಸಮುದಾಯದಲ್ಲಿ, ನಮ್ಮ ಜಾತಿಯಲ್ಲಿ ಹುಟ್ಟಿದಂತಹ ಮಹನೀಯರನ್ನ ಸದಾ ಸ್ಮರಿಸಬೇಕು. ಸ್ಮರಣೆಯನ್ನು ಮಾಡ್ತಾ ಅವರು ಕೊಟ್ಟಂತಹ ವಿಷಯಗಳನ್ನ, ಅವರು ಕೊಟ್ಟಂತಹ ವಿಚಾರಗಳನ್ನ ನಿರಂತರವಾಗಿ ಶಾಶ್ವತವಾಗಿ ನಾವು ಸಮಾಜಕ್ಕೆ ಅಭಿವ್ಯಕ್ತಿಗೊಳಿಸ್ತಕ್ಕಂಥ ರಾಯಭಾರಿಗಳು ನಾವಾಗಬೇಕು ಅನ್ನತಕ್ಕಂತಹ ಒಂದು ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಸಮಾಜದ ಉದ್ಧಾರಕ್ಕಾಗಿ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನ ಹೋಗಲಾಡಿಸುವುದರ ಮುಖಾಂತರವಾಗಿ ಅವರದೇ ಆದಂಥ ದಾಖಲೆಯಲ್ಲಿ ಒಂದು ಸಮಾಜಕ್ಕೆ ಸಂದೇಶವನ್ನು ನೀಡ್ತಾ ಬಂದು ಇವತ್ತು ಪ್ರಸ್ತುತ ಇದೆ ಅಂದರೆ ಅವರು ಹಾಕೊಟ್ಟಂಥ ಪಂಕ್ತಿ. ಈ ಸಮಾಜ ಬದುಗಳು ಎಲ್ಲರ ಜೊತೆ ಸೇರಿ ಯಾವತ್ತೋ ಅವರ ಸಮಾಜ ಇವತ್ತು ಸಮಾಜ ಏನಾಗಿದೆ ಅಂದ್ರೆ ಸಂಘಟನೆ ಆಗಿದ್ರೆ ಅಸ್ತಿತ್ವವಿಲ್ಲ. ಆ ಒಂದು ದೃಷ್ಟಿಯಿಂದ ನಾವು ಒಟ್ಟು ಈ ಒಂದು ಸಮಾಜದಲ್ಲಿ ಹುಟ್ಟಬೇಕು, ಈ ಒಂದು ಜಾತಿಯಲ್ಲಿ ಹುಟ್ಟಬೇಕು ಅಂತ ಗೊತ್ತಾಗ್ತದೆ. ನಾವು ಯಾವ ಸಮಾಜದಲ್ಲಿ ಹುಟ್ಟಿದೀವಿ, ಯಾವ ಜಾತಿಯಲ್ಲಿ ಹುಟ್ಟಿದೀವಿ, ಅವರ ಅಸ್ತಿತ್ವಕ್ಕೋಸ್ಕರವಾಗಿ ಸಂಘಟನೆ ಅನಿವಾರ್ಯ. ಆ ಸಂಘಟನೆಯನ್ನು ಮಾಡಿಕೊಂಡು ಆದರೂ ಸಹ ಆ ಸಂಘಟನೆ ಮಾಡಿದವರಿಗೆ ಇನ್ನೊಬ್ಬ ಜಾತಿ ವಿರೋಧ ಅಂತಲ್ಲ, ಅವರ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಮುಖಾಂತರ ಅವ್ರು ಮಾಡಿರ್ತಕ್ಕಂಥ ಈರು ನಡ್ಕೊಂಡು ಬಂದಿರ್ತಕ್ಕಂಥ ದಾರಿಯಲ್ಲಿ ನಡ್ಕೊಂಡು ಹೋಗೋದು. ಉದಾಹರಣೆಗೆ ನೋಡಿ, ಕುರುಬರು ಅಷ್ಟೊಂದು ದೇವರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು. ನಮ್ಮ ಭಾಗದಲ್ಲಿ ಇವತ್ತು ಸಾಕಷ್ಟು ಜನ ಅವಲಂಬಿಸುತ್ತಿರುವ ಸಮಾಜದಲ್ಲಿ ಎಲ್ಲ ಸಮಾಜದ ಜೊತೆ ಒಂದು ಅಭಿಮಾನಭಾವ ಸಂಬಂಧವನ್ನು ಇಟ್ಕೊಂಡು, ಎಲ್ಲರ ಜೊತೆಗೂ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ ಸಮಾಜದಲ್ಲಿ ದೃಷ್ಟಿಯಲ್ಲಿರ್ತಕ್ಕಂಥದ್ದು ಸ್ಮರಣೀಯವಾಗಬೇಕು ಅಂತ ಈ ಸಂದರ್ಭದಿಂದ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಮಾಡ್ತಿದ್ದೀರ. ಈಗ ಬಂದೋಗಿರಂತ ಎಲ್ಲ ಮುಖಂಡ್ರೆ, ನಮ್ಮ MLC ಅಂತ ಗೋಪಿನಾಥ್ ರೆಡ್ಡಿ ಅವರೇ, ವೇದಿಕೆ ಮೇಲಿರುವ ನನ್ನೆಲ್ಲ ಹಿರಿಯ ಆತ್ಮೀಯರೇ, ಸ್ನೇಹಿತರೇ, ವೇದಿಕೆ ಮುಂಭಾಗದಲ್ಲಿರುವ ಹಿಂಭಾಗದಲ್ಲಿರುವ ಎಲ್ಲ ಆತ್ಮೀಯರೇ, ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮನ ಬಹಳ ಚೆನ್ನಾಗಿ ಅನ್ಕೊಂಡು. ಕನಕದಾಸರು ಅಂದ್ರೆ ಕೃಷ್ಣ ಪರಮಾತ್ಮನೇ ಕಿಂಡಿಯಲ್ಲಿ ಬರೋ ತರ ಮಾಡಿರುವಂತ ಶಕ್ತಿ ಇರುವಂತ ಪುಣ್ಯಾತ್ಮರ ಜಯಂತಿಯನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾರೆ. ಏನೇ ಇಲ್ಲ, ಸಂಘ ಸಂಸ್ಥೆ ಇವೆಲ್ಲ ಬೇಕು. ನಿಮ್ಮ ಜನಾಂಗದಲ್ಲಿ ಯಾರಿನ ತೊಂದರೆ ಆದಾಗ ಎತ್ತಿ ನಿಂತು ಕೆಲಸ ಮಾಡ್ಲಿಕ್ಕೆ, ಅವರ ಸಹಕಾರ ಮಾಡ್ಲಿಕ್ಕೆ ಸಮಾಜ ಗಟ್ಟಿಯಾಗಿದ್ದು, ಸಮಾಜದ ಜೊತೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ರು. ಯಾವುದೇ ಸಮಯದಲ್ಲಿ ಏನೇ ಕೊಡುವುದಕ್ಕೆ, ತಗೊಳ್ಳೋದಕ್ಕೆ, ಕುಟುಂಬದ ವ್ಯವಹಾರ ಮಾಡಲಿಕ್ಕೆ ಸಂಘ ಜನಾಂಗ ಬಹಳ ಮುಖ್ಯ. ಆದ್ರೆ ಅಭಿವೃದ್ಧಿ ಚಿಂತನೆಯನ್ನ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಾಗಿ, ಎಲ್ಲ ಜನಾಂಗವನ್ನ ಸೇರಿ ಒಟ್ಟಾಗಿ ಅಭಿವೃದ್ಧಿ ಮಾಡೋದು ನಿರಂತರ ನಾವು ಅಭ್ಯಾಸವನ್ನ ಮಾಡ್ಕೊಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ.
ಇವತ್ತಿನ ದಿನ ಯಾರೇ ಜನಾಂಗ ಸ್ವಾಮೀಜಿಗಳಿಗೆ ಎಲ್ಲಾ ಸ್ವಾಮೀಜಿಗಳ ಪಾದ ಅರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಏಕೆ ಅಂತಂದ್ರೆ ಏನು ಯಾರೇನ್ ಮಾತಾಡ್ತಾರೆ ಏನು ಅನ್ನೋದಕ್ಕಿಂತ ಜಾಸ್ತಿ ನಮ್ಮಲ್ಲಿ ನಾವು ಒಗ್ಗಟ್ಟಾಗಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಸಂಘಟನೆಯನ್ನ ಚೆನ್ನಾಗಿ ಮಾಡಿ ಒಳ್ಳೆ ಒಮ್ಮತದಲ್ಲಿ ಹೋಗೋದಕ್ಕೆ ಬಹಳಷ್ಟು ಸಂಘ ಬಹಳ ಯಶಸ್ವಿಯಾಗಿ ನೀವು ಕೆಲಸವನ್ನ ಮಾಡ್ತೀರಿ. ನಿಮ್ಮೊಂದಿಗೆ ನಾನು ಯಾವಾಗಲೂ ಇರ್ತೀನಿ, ನಮ್ಮೊಂದಿಗೆ ನೀವು ಯಾವಾಗಲೂ ಇರ್ತೀರ. ಏನೇ ಸಮಯದಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ ಕೆಲಸವನ್ನ ಮಾಡ್ತೀನಿ. ಇನ್ನು ಹೆಚ್ಚಿನ ಶಕ್ತಿಯನ್ನು ತುಂಬಿ ಕನಕ ಭವನವನ್ನ ಕನಕರ ಆರಾಧ ದೇವರನ್ನ ಮಾಡುವಂತ ಕೆಲಸ ನೀವು ಮಾಡಿ, ಅದಕ್ಕೆ ನಾನು ಪೂರ್ಣ ಬೆಂಬಲ ಸಹಕಾರ ವಿಶ್ವಾಸವನ್ನು ಕೊಡ್ತೀನಿ ಅಂತ ಹೇಳ್ತಾ ಅದು ಬೇಕು. ಏಕೆ ಅಂತಂದ್ರೆ ನಿಮ್ಮ ಸಮಾಜದಲ್ಲಿರುವಂತಹ ಮಧ್ಯಮ ವರ್ಗದವರಿಗೆ, ಕೆಳ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುವಂತಹ ಒಂದು ಒಳ್ಳೆಯ ಸಮುದಾಯ ಭವನವನ್ನ ಕನಕರ ಪ್ರತಿ ಎಲ್ಲಿ ಅದು ಒಳ್ಳೆಯ ಪ್ರತಿಮೆಯನ್ನ ಮಾಡುವಂಥದಕ್ಕೆ ನಾವು ಸಹಕಾರವನ್ನ ಮಾಡ್ತೀನಿ. ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇರೋಣ. ನನಗೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಕೋರ್ತಾ, ಇದು ಡಿಸೆಂಬರ್ ಹತ್ರ ಬರುತ್ತೆ. 26 ಈ ರಾಜ್ಯೋತ್ಸವಗಳು ಜಾಸ್ತಿ ಇರೋದ್ರಿಂದ ಇದು ಬೆಳಗ್ಗೆಯಿಂದ ಇದು 9ನೇ ಕಾರ್ಯಕ್ರಮ. ಇನ್ನೂ ಒಂದು 8 ಕಾರ್ಯಕ್ರಮ ಇದೆ. ಒಂದೊಂದು ಖಂಡಿತ ನಿಮ್ಮೊಂದಿಗೆ ನಾನು, ನಮ್ಮೊಂದಿಗೆ ನೀವು ಇಷ್ಟು ಮಾತಾಡೋಕೆ ಅವಕಾಶ ಕೊಡ್ತಾ ಎಲ್ಲರೂ ವಂದಿಸ್ತೇನೆ. ವಿಚಾರಗಳನ್ನ ಈಗ ಹೇಳ್ಬಿಟ್ಟಿದ್ದಾರೆ. ವೇದಿಕೆ ಮನೋರು ಕಾರ್ಯಕ್ರಮ ಕಾಪಿಡಿ ಭಾವಿಸ್ತಾ ಹಾವೇರಿ ಜಿಲ್ಲೆಯ ಮೂಲದಲ್ಲಿ ಕನಕದಾಸರು ಜನ್ಮವನ್ನು ಕಲ್ತಾರೆ. ತಿಮ್ಮಪ್ಪ ನಾಯ್ಕ ಅಂತಕ್ಕಂಥ ಹೆಸರಿಂದ ಅವರು ಕಿರುಪರಿಚಿತರಾಗಿ ಕಡೆಗೆ ಇತಿಹಾಸವನ್ನು ಹೇಳ್ತಪ್ಪ ಅಂತಂದ್ರೆ ಉಡುಪಿಯ ಶ್ರೀಕೃಷ್ಣನನ್ನ ನೋಡಲಿಕ್ಕೆ ಅವರನ್ನ ಬಿಡತಕ್ಕಂಥ ಸಂದರ್ಭದಲ್ಲಿ ಅವರ ಕೀರ್ತನೆಗಳ ಮುಖಾಂತರ, ಹರಿದಾಸಗಳ ಮುಖಾಂತರ ಶ್ರೀಕೃಷ್ಣನ ಅವರು ಕೀರ್ತನೆಗಳ ತಿರುಗೋದ್ರ ಮುಖಾಂತರ ಅವರಿಗೆ ಎಲ್ಲರೂ ಕೂಡ ದರ್ಶನವನ್ನು ಕೊಡ್ತಾರೆ. ಅದನ್ನ ಕನಕನ ಕಣ್ಣೀರು ಅಂತ ಹೇಳ್ತಾರೆ. ಮೊನ್ನೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸ್ವರ್ಣಚಿತ ಕನಕನ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ರೀತಿ ಆ ಕಾಲಕ್ಕೆ ಏನೋ ಒಂದ್ ಕಡೆ ವಿಶೇಷಕ 1500 ಮಧ್ಯಭಾಗದಲ್ಲಿ ಕೀರ್ತನೆಗಳ ಮುಖಾಂತರ ಜನಮಾನಸದಲ್ಲಿ ಒಂದಷ್ಟು ಬದಲಾವಣೆ ಬರಬೇಕು, ಜನರು ಸಂಘಟಿತರಾಗಬೇಕಂತಕ್ಕಂಥ ಭಾವನೆಯನ್ನು ಆ ಕಾಲಕ್ಕೆ ಒಬ್ಬಿ ಕುಲಕುಲವನ್ನು ಹೊರಗಾಡಬೇಕು ಅಂತಕ್ಕಂಥ ಒಂದು ಭಿನ್ನವಾಗಿರ್ತಕ್ಕಂಥ ಸಂದೇಶವನ್ನ ಇವತ್ತೇನು ಜಾತಿಯ ವ್ಯವಸ್ಥೆಗಳು ಚಾಲು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಶತಮಾನದಲ್ಲಿ ಅವರು ಕುಲಕುಲವನ್ನು ಹೊರಗಾಡಬೇಕು ಅಂತೇಳಿ ಒಂದು ಕೀರ್ತನೆಗಳ ಮುಖಾಂತರ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನ ಆ ಶತಮಾನದಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಒಂದು ಬದಲಾಗಿರ್ತಕ್ಕಂಥ ಸಮಾಜದ ಕರ್ತವ್ಯ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಪಡೋಣ ಅಂತ ವೇದಿಕೆ ಕೆಲಸ ಮಾತಾಡೋದು ಅವಕಾಶ ಮಾತಾಡೋದು. ಜೈ ಹಿಂದ್. ಕನಕನ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನಾನು ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡಲ್ಲ. ನಾನು ಒಂದು ಕೊನೆಯದಾಗಿ ಒಂದು 2 ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ಒಂದು ಕಡೆ ಏನು 538 ವರ್ಷ ಅಂದ್ರೆ ಕೃಷ್ಣದೇವರಾಯರ ಸರಿಸುಮಾರು ಕೃಷ್ಣದೇವರಾಯರ ಕಾಲದಲ್ಲಿ ಆಗ ಪಾಳೆಗಾರಿಕೆ ಒಂದು ನಡೀತಾ ಇತ್ತು. ಅಂದ್ರೆ ಊರಲ್ಲಿ ಒಬ್ಬ ಯಜಮಾನ, ಒಬ್ಬ ನಾಯಕ, ಈ ತರ ರಾಜ್ಯಗಳು ಅವರ ಒಂದು ಅನತಿಯಂತೆ ಅವರನ್ನ ರಾಜರನ್ನಾಗಿ ಮಾಡಿ ಪ್ರಾಂತ್ಯದ ಪಾಳೆಗಾರರನ್ನಾಗಿ ಮಾಡಿ ಒಂದು ಅವರಿಂದ ಆಡಳಿತ ನಡೆಸ್ಕೊಂಡು ಬರ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಏನು ನಮ್ಮ ಹಾವೇರಿ ಜಿಲ್ಲೆ ಬಾಡ ಗ್ರಾಮದಲ್ಲಿ ನಮ್ಮ ಏನು ಈ ಕನಕದಾಸರು ಬಚ್ಚಮ್ಮ ಮತ್ತು ಬೀರಮ್ಮ ಅಂತಕ್ಕಂಥ ಒಂದು ದಂಪತಿಗಳಿಗೆ ಅವರ ಜನ್ಮ ತಾಳಿ ಅವರ ಮಗನಾಗಿ ಹುಟ್ಟಿದಂತ ಈ ನಮ್ಮ ಕನಕರಾಜರು ಈ ಒಂದು ಪ್ರಾಂತ್ಯದಲ್ಲಿ ಸಾಕಷ್ಟು ಈ ಜಾತಿ ವೈಷಮ್ಯದಿಂದ ಜಗಳಗಳು ಜಾತ್ರೆಗಳಾಗಿ ಇದು ಆಗಾಗ ನಡೀತಾ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಒಂದ್ಸಾರಿ ಯುದ್ಧ ನಡೆದಾಗ ಈ ಕನಕರಾಜರು ಬಹಳಷ್ಟು ಏಟುಗಳನ್ನು ತಿಂದು ಅವರು ನೋವನ್ನು ಅನುಭವಿಸಿ ಕೊನೆಗೆ ಅವರು ಆಧ್ಯಾತ್ಮಿಕ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅಂದ್ರೆ ದಾಸಶ್ರೇಷ್ಠರಾದಂತಹ ಈ ಕನಕರು ಹಳ್ಳಿ ಕೂಡ ಒಂದು ತೊಟ್ಟಿಗೆಯನ್ನು ಹಿಡ್ಕೊಂಡು ಊರೂರು ಸುತ್ತ ಕುಲಕುಲವನ್ನು ಒಡೆದಾಡಗಲಿ ಕುಲದಲ್ಲಿ ಏನಾದರೂ ಬಂದಿರ ಅಂತಕ್ಕಂಥ ಮಾತನ್ನ ಆಡ್ತಾ ಎಲ್ಲ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸನ ಮಾಡ್ತಾರೆ. ಆದಿಕೇಶವನನ್ನ ತನ್ನ ಆರಾಧ್ಯ ದೇವರನ್ನಾಗಿ ಮಾಡಿಕೊಂಡು ಎಲ್ಲ ಕಡೆ ಇವತ್ತು ತಿರುಪತಿ ಇರ್ಬೋದು, ಅಲ್ಲೇ ವೆಂಕಟೇಶ್ವರ ಸ್ವಾಮಿ ಹತ್ರ ಹೋಗಿ ಅಲ್ಲಿ ಕೂಡ ಪ್ರಯತ್ನಗಳನ್ನ ಮಾಡಿ ಆ ದೇವರನ್ನ ಹೊಲಿಸ್ಕೊಳ್ತಕ್ಕಂಥದ್ದು. ಮತ್ತೆ ಕೃಷ್ಣನ ಏನು ಉಡುಪಿ ಕೃಷ್ಣನ ಮಠದಲ್ಲಿ ಹೋಗಿ ಇವನು ನಿಮ್ಮ ವರ್ಗದವರು ಇವನನ್ನ ದೇವಸ್ಥಾನದ ಹೊರಗಡೆ ಬಿಡಬೇಡಿ ಅಂತಕ್ಕಂಥ ಒಂದು ಸಂದರ್ಭ ಬಂದಾಗ ಆ ದೇವಸ್ಥಾನದ ಹಿಂದ್ಗಡೆ ಹೋಗಿ ಇವತ್ತು ಆ ದೇವರನ್ನು ಧ್ಯಾನ ಮಾಡಿದ್ರಿಂದ ಇವತ್ತು ಕೂಡ ನೀವು ನೋಡಬೇಕು. ನಿನ್ನೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿ ಅವರ ಕನಕ ಕಿಂಡಿಯಿಂದ ಆಗ ಆ ದೇವರನ್ನು ನೋಡಿ ಕೂಡ ಅವರು ಸಂತೃಪ್ತರಾದರು. ಅಂದ್ರೆ ಆ ಕನಕನ
ಒಂದು ಕಿಂಡಿ ಇವತ್ತು ಒಂದು ಮಹತ್ವವಾದಂತ ಇದನ್ನು ಪಡ್ಕೊಂಡಿದೆ. ಆ ದೇವರು ಕೂಡ ಹಿಂದಕ್ಕೆ ಕಂಕನ ಕಿಂಡಿ ಕಡೆ ದೇವರು ತಿಳ್ಕೊಂಡಿದೆ. ಅಲ್ಲಿ ಆ ದ್ವಾರದ ಮುಟ್ಟಿದವರ ಕಡೆ ದೇವರು ದರ್ಶನವೇ ಇಲ್ಲ. ಹಿಂದಿನಿಂದ ಒಂದು ನಾವು ದರ್ಶನ ಮಾಡ್ತಕ್ಕಂಥ ಆ ಒಂದು ಶಕ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಶಕ್ತಿಯಿಂದ ಇದ್ದಂಥವರು ನಮ್ಮ ಕನಕದಾಸರು. ಆ ಕನಕದಾಸರು ಈ ರೀತಿಯಾಗಿ ನಾನಾ ಚರಿತ್ರೆಗಳನ್ನ, ಒಂದು ಕಾದಂಬರಿಗಳನ್ನ ಮತ್ತೆ ಚರಿತ್ರೆಗಳನ್ನ ಬರ್ಕೊಂಡು ದೇಶದಲ್ಲಿ ಜಾಗೃತಿಯನ್ನು ಮೂಡಿಸಿ ಅವರು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ದೈವಾದಂತ ಆಗ್ತಾರೆ. ಆದರೆ ಅವರು ಬಿಟ್ಟು ಹೋದಂಥ ಕೀರ್ತನೆಗಳು, ಬಿಟ್ಟು ಹೋದಂಥ ಸಾಹಿತ್ಯ ಇವತ್ತು ಕೂಡ ನಾವೆಲ್ಲರೂ ಒಂದು ಪಾಠ ಪ್ರವಚನದಲ್ಲಿ ನಾವು ಅದನ್ನ ಅಧ್ಯಯನ ಮಾಡ್ತಾ ನಾವು ಅದನ್ನ ಕಲಿತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಕನಕ ಜಯಂತಿಯನ್ನ ಈ ನಮ್ಮ ಏನು ನಮ್ಮಲ್ಲಿ ಗುರುಪೀಠನೇ ಇರಲಿಲ್ಲ. ನಮ್ಮ ಮಾನ್ಯ ಈಗಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಗುರುಪೀಠಗಳನ್ನ ರಚನೆ ಮಾಡಿ ಈ ಕನಕ ಜಯಂತಿಯನ್ನ ಹಳ್ಳಿಗಳಲ್ಲೂ ಕೂಡ ಪ್ರಾರಂಭ ಮಾಡಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮಾಡಿ ಒಂದು ಸಂಘಟನೆಯನ್ನು ಮಾಡೋದ್ರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಏನು ಕುಂದು ಸಮಾಜ ಇದೆ ಅದನ್ನು ಸಂಘಟನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟಂತವರು ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯನವರು, ವಿಶ್ವನಾಥ್ರವರು, ರೇವಣ್ಣವರು, ಇವರು 3 ಜನ ಸೇರಿಕೊಂಡು ನಮಗೆ ಒಂದು ಶಕ್ತಿಯನ್ನು ಕೊಟ್ಟು ಹಳ್ಳಿಗಳಲ್ಲೂ ಕೂಡ ಇವರು ಸಂಘಟಿತರಾಗಿ ಒಳ್ಳೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನೀವೆಲ್ಲ ಮ್ಯಾಲೆ ಬರಬೇಕಾದ್ರೆ ನೀವು ಒಗ್ಗಟ್ಟಾಗಿರೋದ್ರ ಮುಖಾಂತರ ನೀವು ಸಂಘಟನೆಗಳನ್ನು ಮಾಡಿಕೊಂಡು ಎಲ್ಲರೂ ಆರ್ಥಿಕವಾಗಿ ಮುಂದುವರಿಯಲಿ ಅಂತಕ್ಕಂಥ ಒಂದು ಇದನ್ನ ಬೇರ್ಪಡಿಕೆಯನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಕೊಟ್ಟಿದ್ದ. ಕನಕದಾಸರು ತಿಮ್ಮಪ್ಪ ನಾಯಕನಾಗಿ ಜನಿಸಿದ 1606ರಲ್ಲಿ ಮರಣ ಹೊಂದಿದ. ಅಂದ್ರೆ ತಾವು ಯೋಚನೆ ಮಾಡಿ, ಹಾವೇರಿ ಡಿಸ್ಟಿಕ್ ಬಂಕಾಪುರ ಬ್ಯಾಡಗಿ ಗ್ರಾಮದಲ್ಲಿ ಜನಿಸಿದಂತ ತಿಮ್ಮಪ್ಪ ನಾಯಕ ಕೃಷ್ಣದೇವರಾಯನ ಅರಸರ ಕಾಲದಲ್ಲಿ ವಿಜಯನಗರದ ಒಬ್ಬ ದಂಡನಾಯಕನಾಗಿ ಕತ್ತಿ ಹಿಡಿದು ಹೋರಾಟ ಮಾಡಿದ, ಅನೇಕ ಚರಿತ್ರೆಯನ್ನ ಬರೆದಂತ ಮಹಾನ್ ಭಾವ ಕನಕದಾಸರು. ನಳದಮಯಂತಿ, ನಳಚರಿತ್ರೆ, ರಾಮದಾನ ಚರಿತ್ರೆ, ಮೋಹಿನಿ ತರಂಗಿಣಿ ಇಂಥ ಅನೇಕ ಕೃತಿಗಳನ್ನ ರಚನೆ ಮಾಡಿ ಈ ಸಮಾಜಕ್ಕೆ ಕುಲವೆನ್ನದಿರಿ ನಾವೆಲ್ಲ ಒಂದೇ ಅನ್ನೋ ಒಂದು ಶಕ್ತಿಯನ್ನ ಈ ಸಮಾಜಕ್ಕೆ ತಂದುಕೊಟ್ಟಂತ ಏಕೈಕ ನಾಯಕ ನಮ್ಮ ಕನಕದಾಸರು. ಹೋರಾಟ ಮಾಡಿ ಮತ್ತೊಮ್ಮೆ ಇನ್ನೊಬ್ಬ ನಿಧನದಂತ ನಮ್ಮ ಸಂಗೊಳ್ಳಿ ರಾಯಣ್ಣವರು. ಇದನ್ನ ನಮ್ಮ ಕನಕದಾಸರು ಏನು ಇವತ್ತು 538ನೇ ಜನ ಒಂದು ಉತ್ಸವವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜನಸಂಖ್ಯೆ ಇವತ್ತು ಏನಿದ್ದೀರಾ, ನಾವು ನಮ್ಮ ಪೀಳಿಗೆಗೆ ಹೇಳಬೇಕು ಕನಕದಾಸರು, ಸಂಗೊಳ್ಳಿ ರಾಯಣ್ಣರು ಅವರ ಬಗ್ಗೆ ನಾವು ಮನೆಯಲ್ಲಿ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ತಿಳಿಸ್ಬೇಕಾಗ್ತದೆ. ಹಾಗಾಗಿ ದಯಮಾಡಿ ತಾವು ಮನೆಯಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಈ ಚರಿತ್ರೆಯಿಂದ ಇಡೀ ದೇಶಕ್ಕೆ ಕನಕದಾಸ ಯಾರು ಅಂತ ಗೊತ್ತಿದೆ. ದಯಮಾಡಿ ಮುಂದಿನ ತಮ್ಮ ಮಕ್ಕಳಿಗೆ ಈ ಒಂದು ಯಾಕಂದ್ರೆ ಮರ್ಕೊಳ್ತಾರೆ, ಇವಾಗೆಲ್ಲ ಕನ್ನಡ ಮರ್ಕೋತಾ ಐತೆ, ಇಂಗ್ಲಿಷ್ ಬರ್ತಾ ಐತೆ. ಅದಕ್ಕೆ ಒತ್ತಿ ನಮ್ಮ ಮಕ್ಕಳಿಗೆ ಕನಕದಾಸರು ಯಾರು ಮತ್ತೆ ರಾಯಣ್ಣಯ್ಯರು ಇವ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಮತ್ತೆ ಅನೇಕರು ರಾಜಕೀಯ ಭಾಷಣ ಮಾಡಿದ್ರು. ನಾವು ನನಗೆ ದಯವಿಟ್ಟು ಕ್ಷಮಿಸಬೇಕು. ಯಾವುದೇ ಜಾತಿ ಆಗಲಿ, ಯಾವುದೇ ಸಮುದಾಯ ಆಗಲಿ, ಒಂದು ವೇದಿಕೆಗೆ ಯಾವುದೇ ಪಕ್ಷದ ನಾಯಕರನ್ನು ಕರೆದ್ರೆ ಸಮಾಜದ ಬಗ್ಗೆ ಅವರು ಹೆಂಗೆ ಅಭಿವೃದ್ಧಿ ಆಗ್ಬೇಕು, ಹೆಂಗೆ ಮುಂದೆ ಬರಬೇಕು, ಅದ್ರ ಬಗ್ಗೆ ನಾವು ಯಾವತ್ತೂ ತಿಳಿಸ್ಕೊಡ್ಬೇಕು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನನ್ನ ಬಗ್ಗೆ ಯಾರೇ ತಪ್ಪಾಗಿ ತಿಳ್ಕೊಳ್ಳಿ, ಇಲ್ಲಿ ರಾಜಕೀಯ ಭಾಷಣ ಯಾವುದೇ ರೀತಿಯಲ್ಲಿ ಯಾರೇ ಮಾಡಬಾರ್ದು. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಿಲ್ಲ ತಪ್ಪಿದ್ರೆ ಕ್ಷಮೆ ಇರಲಿ. ಹಾಗಾಗಿ ಇವತ್ತು ಏನು ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿ ಆಗಿ ಈ ಶಕ್ತಿ ನಮ್ಮ ಕನಕದಾಸರಿಗೆ ಮತ್ತೆ ಜನಾಂಗಕ್ಕೆ ಶಕ್ತಿಯನ್ನು ಕೊಟ್ಟರು. ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ರಜೆಯನ್ನ ಘೋಷಣೆ ಮಾಡಿದ್ರು ಕನಕದಾಸರಿಗೆ. ಇದು ಯಾವತ್ತೂ ನೆನಪಿರಲಿ. ಆಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರು ಈ ಒಂದು ಸಂಘಕ್ಕೆ ಏನು ರೇವಣ್ಣ ಇದ್ರು, ಆಮೇಲೆ ವಿಶ್ವನಾಥ್ ಇದ್ರು, ಇವರೆಲ್ಲ ನೇತೃತ್ವದಲ್ಲಿ ವಿಧಾನ ಪರಿಷತ್ ನಾಯಕರಿದ್ರು ಸಿದ್ದರಾಮಯ್ಯವರು. ಇವರನ್ನು ಸೇರಿಸಿಕೊಂಡು ಸುಮಾರು ಸಂಗೊಳ್ಳಿ ರಾಯಣ್ಣನ ಆ ಜಾಗವನ್ನು ಡೆವಲಪ್ಮೆಂಟ್ಸ್ ಮಾಡೋದಕ್ಕೆ, ಆಮೇಲೆ ಏನು ಕನಕದಾಸರು ಹುಟ್ಟಿದಂತ ಗ್ರಾಮವನ್ನ ಡೆವಲಪ್ಮೆಂಟ್ಸ್ ಮಾಡೋದಕ್ಕೆ ಸುಮಾರು ಕೋಟಿಗಳನ್ನ ಕೊಟ್ಟು ಸಂಘಕ್ಕೆ ಒಂದು ಟೆಸ್ಟ್ ಮಾಡಿ ಇದನ್ನು ದಯವಿಟ್ಟು ಯಾವುದೇ ನಮ್ಮ ಜನಾಂಗದ ನಾಯಕರು ಮಾತಾಡುವಾಗ ಎಲ್ಲ ಪಕ್ಷದವ್ರನ್ನ ಯಾರು ಕೊಟ್ಟಿದ್ದಾರೆ ಸ್ಪಂದನೆ ಮಾಡಿ. ನೀವು ಯಾವುದೇ ಪಕ್ಷದಲ್ಲಿರಲಿ, ನಮ್ಮ ಜನಾಂಗದಲ್ಲೇ ನೀವು ಯಾವುದೇ ಪಕ್ಷ, ಕಾಂಗ್ರೆಸ್ ಇರ್ಬೋದು, JDS, BJP ಯಾರೇ ನಾಯಕರು ಅದನ್ನ ಕೊಟ್ಟಾಗ ಇದೇ ಹೇಳ್ಬೇಕಾಗ್ತದೆ.
ನಮ್ಮಲ್ಲಿ ಇರಬಾರ್ದು. ನಾವು ಪಕ್ಷಭೇದವನ್ನ ಮರೆತು ಕಾರ್ಯಕ್ರಮ ಮಾಡ್ತಾ ಇರೋದು. ಅದರಿಂದ ಅವರು ಆ ಒಂದು ಪಕ್ಷವನ್ನ ಸಂಘಟನೆ ಮಾಡಕ್ ಹೋದಾಗ ಅದ್ರ ಬಗ್ಗೆ ಹೇಳ್ಕೊಳ್ಳಿ. ಪಕ್ಷದಲ್ಲಿ ನಾವು ಪಕ್ಷಭೇದ ಮತ್ತು ಈ ಬಿಜೆಪಿಯವರು, ಕಾಂಗ್ರೆಸ್ ಅವರು, ಜೆಡಿಎಸ್ ಅವರು ಎಲ್ಲ ಹಿತೈಷಿಗಳು ಆಗಮಿಸಿದ್ದಾರೆ. ಹಾಗಾಗಿ ಪಕ್ಷ ಭೇದವನ್ನು ಮರೆತು ವೇದಿಕೆಯಲ್ಲಿ ಯಾವುದೇ ನಾಯಕರಾಗಲಿ, ಯಾವುದೇ MLA ಆಗಲಿ, ಯಾರೇ ನಿರ್ಗಮಿಸಿದಂತ ವ್ಯಕ್ತಿಗಳಾಗಲಿ ಅದ್ರ ಬಗ್ಗೆ ಹೇಳ್ಬೇಕಾಗ್ತದೆ. ಕನಕದಾಸರ ಬಗ್ಗೆ ಎಲ್ಲ ಶಕ್ತಿಯನ್ನ ನೀಡಿದಂತ ಎಲ್ಲ ಮಹನೀಯರಿಗೆ, ನಮ್ಮ ಶಾಸಕರಿಗೆ ಮತ್ತು ಎಲ್ಲ ನಮ್ಮ ಹಿತೈಷಿಗಳಿಗೆ, ನಮ್ಮ ಬಂಧುಗಳಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಮಸ್ತ ನಾಡಿನ ಜನತೆಗೆ 538ನೇ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಜಿಗಣಿಯಲ್ಲಿ ಅದ್ದೂರಿ ಕನಕ ಜಯಂತ್ಯೋತ್ಸವವನ್ನು ಆಚರಿಸಲು ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಬಂಧುಗಳು ಹಾಗೂ ಸಮಾಜದ ಆನೇಕಲ್ ತಾಲೂಕಿನ ಎಲ್ಲ ಬಂಧುಗಳು ಇಲ್ಲಿ ನೆರವೇರಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಜಿಗಣಿ ಹರೀಶ್ ಪುರಸಭೆಯವರ ಮನೆಯಿಂದ ಇಲ್ಲಿಯವರೆಗೂ ಶ್ರೀ ಬೀರೇದೇವರುಗಳ ಉತ್ಸವ
ಹಾಗೂ ತೆಂಗಿನಕಾಯಿ ಪವಾಡ ಕಾರ್ಯಕ್ರಮ ಹಾಗೂ ಡೊಳ್ಳು ಕುಣಿತ ಹಾಗೂ ಗೊರವಯ್ಯನವರ ಕುಣಿತ ಎಲ್ಲ ವೇದಿಕೆ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಿನಿಂದ ಶ್ರೀ ಜಿಗಣಿಯ ಪುರಸಭೆ ಸದಸ್ಯರುಗಳು ಹಾಗೂ ಎಲ್ಲ ಗಣ್ಯರ ಆಗಮನದಿಂದ ಹಾಗೂ ಶ್ರೀ 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 ಸಿದ್ದರಾಮಪುರಿ ಸ್ವಾಮೀಜಿಗಳ ಆಶೀರ್ವಾದದಿಂದ ಶ್ರೀ ಕಾಗಿನಳ್ಳಿ ಮಠದ ಸ್ವಾಮೀಜಿಗಳಿಂದ ಆಶೀರ್ವಾದದಿಂದ ಎಲ್ಲ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಿಂದ ಆಶೀರ್ವಾದವನ್ನು ಪಡೆದು ಎಲ್ಲ ಕುಲ ಬಾಂಧವರು ಆಗಮಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಜಿಗಣಿ ಪುರಸಭೆ ಹರೀಶ್ ಮನೆಯಿಂದ ಜಾಥಾ ಹೊರಟು ಇಲ್ಲಿ APC ಸರ್ಕಲ್ ತಲುಪಿ ಬಹಳ ವಿಜೃಂಭಣೆಯಿಂದ ಆಚರಿಸಲು ಸಹಕರಿಸಿದ ಎಲ್ಲ ನನ್ನ ಗಣ್ಯರಿಗೂ ಹಾಗೂ ಸಮಾಜದ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹಾಗೂ ಈ ಸ್ಥಳದ ಜಾಗದ ದಾನಿಗಳಾದ ನಟರಾಜಣ್ಣನವರಿಗೆ ಹಾಗೂ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ದಿವಸ ಈ ಜಿಗಣಿ ಹೋಬಳಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯಿಂದ 538ನೇ ಕನಕ ಜಯಂತಿಯನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ತುಂಬ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಈ ಕನಕ ಜಯಂತಿ ಕಾರ್ಯಕ್ರಮಕ್ಕೆ ತಮ್ಮನ್ನು ಕರೆದು ಆಹ್ವಾನ ಕೊಟ್ಟಾಗ ನಾವು ಬಂದು ವೇದಿಕೆಗೆ ಬಂದ್ವಿ. ಈ 538ನೇ ಕನಕ ಜಯಂತ್ಯೋತ್ಸವವಾಗಿ ಸೇರಿರ್ತಕ್ಕಂಥ ಇಲ್ಲೆಲ್ಲ ಕುಲಬಾಂಧವರಿಗೂ ಮತ್ತು ಜಿಗಣಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ. ಈ ದಿನ 538ನೇ ಕನಕ ಜಯಂತಿಯನ್ನು ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅವ್ರು ಬಂದು ನಮ್ಮನ್ನು ಆಹ್ವಾನ ಕರೆದ್ರು, ನಾವು ಬಂದು ಇಲ್ಲಿ ಭಾಗವಹಿಸಿದ್ರಿ. ಹಾಗೆ ಇವತ್ತು ಕನಕನ ಜಯಂತಿ ದಿವಸನೇ ಕುಲದೇವರುಗಳ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ನಮ್ಮ ಸಮಾಜದ ಮುಖಂಡರಿರ್ಬೋದು, ಈ ಭಾಗದ ಶಾಸಕರಾಗಿರ್ಬೋದು, ಹಾಗೆ MLC ಗೋಪಿನಾಥ್ ರೆಡ್ಡಿ ಅಣ್ಣನವರಾಗಿರ್ಬೋದು, ಎಲ್ಲರೂ ಭಾಗವಹಿಸಿದ್ರು. ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಹಾಗೆ ಈ ವೇದಿಕೆಯಿಂದ ಇನ್ನೂ ನಮ್ಮ ಸಮಾಜದಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ನಂಬ್ಕೊಳ್ಳೋ ಶಕ್ತಿ ದೇವರು ಅವ್ರ ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು. ಏನು ಆನೇಕಲ್ ತಾಲೂಕಲ್ಲಿ ಕರ್ನಾಟಕ ಕುರುಬ ಪ್ರಾದೇಶಿಕ ಸಹಕಾರ ಸಂಘ ಏನಿದೆ, ನಮ್ಮ ಕುರುಬರ ಸಂಘದಿಂದ ಇವತ್ತು ಜಿಗಣಿ APC ಸರ್ಕಲಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು 538ನೇ ವರ್ಷಗಳ ಒಂದು ಕನಕ ಜಯಂತಿಯನ್ನು ನಮ್ಮ ಸಮಾಜದ ಎಲ್ಲ ಬಂಧುಗಳು ಭಾಗವಹಿಸಿ ಬೇರೆ ದೇವರುಗಳನ್ನು ಮೆರವಣಿಗೆಯ ಮುಖಾಂತರ ಮತ್ತೆ ಬಸವೇಶ್ವರ ಏನು ಎತ್ತುಗಳ ಒಂದಿಗೆ ಈ ಒಂದು ಮೆರವಣಿಗೆಯನ್ನು ವೀರಗಾಸೆ ಮತ್ತೆ ಡೊಳ್ಳು ಕುಣಿತ ಅನೇಕ ನೃತ್ಯಗಳೊಂದಿಗೆ ಇವತ್ತು ಕನಕ ಜಯಂತಿ 538ನೇ ಕನಕ ಜಯಂತಿಯನ್ನು ಆಚರಣೆ ಮಾಡಿದೆ. ನಾನು ಈ ಸಮಾಜಕ್ಕೆ ಒಂದು ಹೇಳಕ್ಕೆ ಏನು ಇಚ್ಛೆ ಪಡ್ತೀನಿ ಅಂದರೆ, ಯಾವುದೇ ಪಕ್ಷ ಆಗ್ಬೋದು, ಪಕ್ಷ ಭೇದವನ್ನು ಮರೆತು ಯಾವುದೇ ರಾಜಕೀಯ ನಾಯಕರಾಗ್ಬೋದು, ಕಾಂಗ್ರೆಸ್, BJP, JDS, ಯಾವುದೇ ನಾವು ವೇದಿಕೆಗಳಲ್ಲಿ ಯಾವುದೇ ಧರ್ಮದ ಬಗ್ಗೆ ಇವತ್ತು ಯಾವುದೇ ಜಯಂತಿಗಳಿಗೆ ಹೋದಾಗ ಪಕ್ಷ ಭೇದವನ್ನು ಮರೆತು ಯಾವುದೇ ನಾಯಕರಾಗ್ಬೋದು ಆ ಒಂದು ಯಾವುದೇ ವರ್ಗದ ಜನತೆಗೆ ಒಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಏನು ಆ ವರ್ಗ ಯಾವ ನಮ್ಮನ್ನ ವೇದಿಕೆ ಕರೆದಿರ್ತದೆ ಆ ಜನಾಂಗಕ್ಕೆ ಅಭಿವೃದ್ಧಿಯ ಬಗ್ಗೆ, ವಿದ್ಯಾಭ್ಯಾಸ ಬಗ್ಗೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹೆಂಗೆ ನಾವು ಸಮಾಜದಲ್ಲಿ ಏಳಿಗೆ ಆಗಬೇಕು, ಸಮಾಜಕ್ಕೆ ಹೆಂಗೆ ನಾವು ತೆಗೆದುಕೊಂಡು ಹೋಗ್ಬೇಕು, ಯಾವ ರೀತಿ ಮಕ್ಕಳನ್ನು ಪೋಷಕರು ಬೆಳೆಸಬೇಕು, ಆ ಸಮಾಜದ ಗುರುಗಳು ಯಾವುದೇ ಸಮಾಜದಲ್ಲಿ ಆಗ್ಬೋದು, ಬಸವಣ್ಣ ಆಗ್ಬೋದು, ಯಾರೇ ಆಗ್ಬೋದು, ಇವತ್ತು ಆ ಶಕ್ತಿಯನ್ನು ನಾವು ಯಾವ ಥರ ಬೆಳೆಸೋದು ಅನ್ನೋದನ್ನು ಶಕ್ತಿ ಕೊಡಬೇಕು. ಇವತ್ತು ಕೆಲವರು ನಾಯಕರು ವೇದಿಕೆಯಲ್ಲಿ ನನಗೆ ಹೇಳಿದ್ರು, ಹೇಳ್ಬೇಕಾದ್ರೆ ನಾನು ಕುತ್ಕೊಂಡಿದ್ದೆ ಕೇಳಿಸ್ಕೊಂಡೆ, ರಾಜಕೀಯ ಭಾಷಣವನ್ನು ಮಾಡಿದ್ರು. ರಾಜಕೀಯ ಭಾಷಣ ಅಲ್ಲ, ಈ ಸಮಾಜಕ್ಕೆ ಈ ಒಂದು ಶಕ್ತಿಯನ್ನ ಸಂವಿಧಾನದಲ್ಲಿ ಕೊಟ್ಟವ್ರನ್ನ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರನ್ನ ಯಾರು ಈ ವೇದಿಕೆಯಲ್ಲಿ ಹೇಳಕ್ ಇಚ್ಛೆ ಪಡಿಲ್ಲ. MLCಗಳಾಗ್ಬೋದು, ಇವತ್ತು ಬರಬೇಕಾದ್ರೆ ಯಾವುದೇ ಒಂದು ಹಿಂದುಳಿದ ವರ್ಗ ಇರ್ಬೋದು, SC ST ಇರ್ಬೋದು, ಮೇಲ್ವರ್ಗ ಯಾವುದೇ ವರ್ಗ ಆಗಲಿ, ಇವತ್ತು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇವತ್ತು ಏನು ಆರಿಸಿ ಬರ್ತಾ ಇದ್ದೀವಿ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ಅದೇ ತರ ಕನಕದಾಸರು ಇರ್ಬೋದು, ಬಸವಣ್ಣ ಇರ್ಬೋದು, ಹೇಮಣ್ಣ ಇರ್ಬೋದು,
ಅನೇಕ ಅವರವರ ಜನಾಂಗಕ್ಕೆ ಗುರುಗಳಿದ್ದಾರೆ. ಇವತ್ತು ಎಲ್ಲ ಜನಾಂಗದಲ್ಲಿ ಸ್ವಾಮೀಜಿಗಳಿದ್ದಾರೆ. ಯಾಕೆ ಕರೆಸ್ತೀವಿ ಅಂದ್ರೆ ಆ ಸ್ವಾಮೀಜಿಗಳು ರಾಜಕೀಯ ಭಾಷಣ ಮಾಡಲ್ಲ. ಜನಾಂಗದ ಬಗ್ಗೆ, ಈ ಸಮಾಜದ ಬಗ್ಗೆ ಯಾವ ರೀತಿ ಬೆಳಬೇಕು, ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಇವತ್ತು ಏನು ಕೆಟ್ಟ ಒಂದು ಚಟುವಟಿಕೆಗಳು ಏನು ಶಾಲಾ ಕಾಲೇಜುಗಳು ನಡೀತದೆ, ಇದ್ರ ಬಗ್ಗೆ ಆ ಮಕ್ಕಳಲ್ಲಿ ಮನವೊಲಿಸಿ ಹೆಂಗೆ ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಸ್ವಾಮೀಜಿಗಳು ಗುರುಗಳು ತಿಳಿಸ್ಕೊಡ್ತಾರೆ. ಅದೇ ರೀತಿಯಲ್ಲಿ ರಾಜಕೀಯ ನಾಯಕರು ವೇದಿಕೆಗಳಿಗೆ ಬಂದಾಗ ಆ ಜನಾಂಗದ ಅಭಿವೃದ್ಧಿ, ನಾವು ಬಂದಂತ ಹಾದಿ ಅದನ್ನ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಕನಕದಾಸರ 538ನೇ ಏನು ಜಯಂತ್ಯೋತ್ಸವ ನಾವು ಮಾಡಿದ್ದೀವಿ. ಎಲ್ಲ ಜನಾಂಗದ ಸೇರ್ಕೊಂಡು, ಆಮೇಲೆ ನಾವು ಒಬ್ಬರೇ ಆಗಲ್ಲ, ಸಾಧ್ಯ ಇಲ್ಲ. ಎಲ್ಲ ವ್ಯಕ್ತಿಗಳು, ಎಲ್ಲ ಸಮಾಜದ ವ್ಯಕ್ತಿಗಳು, ಇವತ್ತು ನಟರಾಜ್ ಅವರು ಈ ಜಾಗ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನ ಸ್ಮರಣೆ ಮಾಡಬೇಕಾಗ್ತದೆ. ಆ ರೀತಿ ಎಲ್ಲ ಜನಾಂಗದ ಎಲ್ಲ ರೀತಿಯಲ್ಲೂ ಸಹಕಾರ ತೆಗೆದುಕೊಂಡು ಯಾವುದೇ ಒಂದು ವೇದಿಕೆಯನ್ನ ಕಟ್ಟಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ, ನಾವು ಮುನ್ನಡೆಬೇಕಂದ್ರೆ ಎಲ್ಲರೂ ಸಹಕಾರ ಬೇಕು ಅಂತ ನಾನು ಹೇಳ್ತಾ, ಏನು ಕನಕದಾಸರ ಒಂದು ಏನು ಇವತ್ತು 538ನೇ ಆ ಕನಕದಾಸರ ಜಯಂತಿ ಮಾಡಿದ್ದೀವಿ. ಅವರಿಗೆ ಒಂದು ಶಕ್ತಿ ಇದೆ, ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಅದೇ ತರ ರಾಯಣ್ಣ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಕೆಲವರು ಹೇಳ್ತಾರೆ, ಈಶ್ವರಪ್ಪನವ್ರ ಬಗ್ಗೆ ಕೆಲವರು ಹೇಳ್ತಾರೆ, ಶಿವಣ್ಣ ಕೆಲವ್ರ ಬಗ್ಗೆ ಹೇಳ್ತಾರೆ. ನಾವು ಹೇಳ್ಬೇಕಂದ್ರೆ ಈ ಭಾಗದ ಶಾಸಕರಾದಂತ ಎಂ ಕೃಷ್ಣಪ್ಪರು ಈ ಭಾಗದಲ್ಲಿ ಶಾಸಕರಾಗಿದ್ದಾರೆ. ಆನೇಕಲ್ ತಾಲೂಕಿಗೆ ಶಿವಣ್ಣವರು ಶಾಸಕರಾಗಿದ್ದಾರೆ. ಆ ಭಾಗಕ್ಕೆ ಹೋದಾಗ ಆ ಒಂದು ಜನಪ್ರತಿನಿಧಿಗಳ ಸಹಕಾರ ನಮ್ಮ ಸಮಾಜ ಪಡ್ಕೊಳ್ಬೇಕು. ಮತ್ತೆ ಇವತ್ತು ಸಿದ್ದರಾಮಯ್ಯನವರು ನಮ್ಮ ಜನಾಂಗಕ್ಕೆ ಒಂದು ಅತ್ಯುತ್ತಮವಾದಂತ ಮುಖ್ಯಮಂತ್ರಿ 2ನೇ ಬಾರಿಗೆ ಆಗಿದ್ದಾರೆ, ಸ್ಮರಣೆ ಮಾಡೋಣ. ಆಮೇಲೆ ಈಶ್ವರಪ್ಪನವರು ನಮ್ಮಲ್ಲಿ ಡೆಪ್ಟಿ ಸಿಎಂ ಆಗಿದ್ರು ಅವರು. ಮತ್ತೆ ಯಡಿಯೂರಪ್ಪನವರು, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಮಗೆ ರಜೆಯನ್ನ ಘೋಷಣೆ ಮಾಡಿದ್ರು. ಆವತ್ತು ಟೆಸ್ಟ್ ಅನ್ನು ಮಾಡಿದಾಗ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ರು, ಸನ್ಮಾನ್ಯ ನಮ್ಮ ಈಶ್ವರಪ್ಪನವರು ಉಪಮುಖ್ಯಮಂತ್ರಿಗಳಾಗಿದ್ರು. ಆ ಸಮಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ ನಮ್ಮ ಏನು ಇವರಿರ್ಬೋದು, ಏನು ನಮ್ಮ ಈಶ್ವರಪ್ಪನವರು, ಮತ್ತೆ ರೇವಣ್ಣವರು, ಆಮೇಲೆ ಮತ್ತೆ ವಿಶ್ವನಾಥ್ ಅವರು, ಅನೇಕ ನಮ್ಮ ಜನಾಂಗದ ಪ್ರತಿನಿಧಿಗಳಿದ್ದಾಗ ಕೇಳ್ಕೊಂಡಾಗ ಟ್ರಸ್ಟ್ಗೆ ಸುಮಾರು 105 ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಬಿಡುಗಡೆ ಮಾಡಿ ರಾಯಣ್ಣ ಹುಟ್ಟಿದಂತ ಸ್ಥಳನ ಅಭಿವೃದ್ಧಿ ಮಾಡಿದ್ರು. ಮತ್ತೆ ನಮ್ಮ ಕನಕದಾಸರು ಹುಟ್ಟಿದಂತ ಸ್ಥಳ, ಜನ್ಮಸ್ಥಳವನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಟ್ರಸ್ಟ್ ಮಾಡಿದ್ರು. ನಾವು ಯಾವುದೇ ಮುಖ್ಯಮಂತ್ರಿ ಇರಲಿ, ಯಾರೇ ಇರಲಿ, ನಾವು ಎಲ್ಲರನ್ನ ಸಮಾನವಾಗಿ ನೋಡ್ಕೊಂಡಾಗ ಆ ಸಮಾಜಕ್ಕೆ ಅವ್ರ ಮೇಲೆ ವಿಶ್ವಾಸ ಇರ್ತದೆ. ನಾವು ಒಬ್ಬರನ್ನ ಏನೋ ಒಂದು ಯಾವುದೋ ಒಂದು ರೀತಿ ಮಾತನಾಡಿದಾಗ ಅವ್ರಿಗೂ ಆ ಒಂದು ಸಮಾಜಕ್ಕೆ ಅನುದಾನ ಕೊಟ್ಟಾಗ ಅವ್ರಿಗೂ ನೋವಾಗ್ತದೆ. ಹಾಗಾಗಿ ಇವತ್ತಿನ ಇದಕ್ಕೆ ನಮ್ಮ ಕನಕದಾಸ ಜಯಂತಿಗೆ ರಜೆ ಘೋಷಣೆ ಮಾಡಿ ಸನ್ಮಾನ ಯಡಿಯೂರಪ್ಪನವರು, ಅವತ್ತು ವಿರೋಧ ಪಕ್ಷ ನಾಯಕರಿಂದ ಸಿದ್ದರಾಮಯ್ಯನವ್ರನ್ನ, ಮತ್ತೆ ಈಶ್ವರಪ್ಪನವ್ರನ್ನ, ವಿಶ್ವನಾಥ್, ರೇವಣ್ಣ, ಅನೇಕ ನಮ್ಮ MLA MLC ಅವ್ರನ್ನೆಲ್ಲ ತಿಳ್ಕೊಳ್ಳೋಣ. ಮತ್ತೆ ಬೇರೆ ಏನು ಯಾವುದೇ ಬೇರೆ ವರ್ಗದಲ್ಲಿ MLA MLCಗಳು, ಆಮೇಲೆ ಏನು ಲೋಕಸಭಾ ಸಭೆ ಅವರೂ ಸಹಕಾರ ಎಲ್ಲರಿಗೂ ಬೇಕು. ಒಂದು ಜನಾಂಗ ಮುಂದೂಣಿಕೆ ಆಗುತ್ತೆ. ಹಾಗಾಗಿ ಅಭಿವೃದ್ಧಿ ಬಗ್ಗೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಎಲ್ಲರನ್ನೂ ಒಟ್ಟಾರೆ ತೆಗೆದುಕೊಂಡಾದಾಗ ಒಳ್ಳೇದಾಗ್ತದೆ. ಒಂದು, ನಾವು ಎಲ್ಲೇ ಯಾವುದೇ ವೇದಿಕೆಗೆ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನು ಬರೆದ್ರು ಅವನ್ನ ಖಂಡಿತ ತಿಳ್ಕೊಂಡು ಮುಂದೆ ಹೋದ್ರೆ ಬಹಳ ಒಳ್ಳೇದು ಅಂತ ಈ ಸಮಾಜಕ್ಕೆ ಒಂದು ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ, ಇವತ್ತು ಏನು ಕನಕ ಜಯಂತಿ ಮಾಡಿದ್ದಾರೆ ಆ ಬಂಧುಗಳು, ವೇದಿಕೆಯಲ್ಲಿದ್ದಂತ ಎಲ್ಲ ಮುಖಂಡರಿಗೆ ಕನಕ ಜಯಂತಿ ಪರವಾಗಿ ನಾನು ಶುಭಾಶಯಗಳನ್ನ ಕೋರ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಮಾಧ್ಯಮದ ಮುಖಾಂತರ ತಾವೆಲ್ಲ ಏನು ವಿಚಾರವನ್ನ, ಒಂದು ಇತಿಹಾಸದ ಮುಖವನ್ನ ತಿಳಿಸ್ಕೊಡ್ತೀರಾ ಕನಕದಾಸರ ಬಗ್ಗೆ, ರಾಯಣ್ಣನ ಬಗ್ಗೆ, ತಮಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಈ ಸಮಯದಲ್ಲಿ. ಬಂಧುಗಳೇ, 30/11/2025 ಭಾನುವಾರ ಈ ದಿನ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಜಿಗಣಿ ಭಾಗದಲ್ಲಿ 538ನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಹಾಗೂ ಈ ಜಿಗಣಿ ಹೋಬಳಿಯ ಮತ್ತು ಆನೇಕಲ್ ತಾಲೂಕಿನಾದ್ಯಂತ ಎಲ್ಲ ಸಮಾಜದ ಬಂಧುಗಳ ಸಹಕಾರದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಬೀರೇದೇವರುಗಳು, ಕಲಾ ತಂಡದವರು, ಮಹಿಳೆಯರ ಕುಂಭಕರ ಸಭೆಗೆ ಜಿಗಣಿ ಮುಖ್ಯ ರಸ್ತೆಯಲ್ಲಿ ಬಂದು ಈ ಒಂದು ವೇದಿಕೆಯಲ್ಲಿ ಮುಖ್ಯ ಗಣ್ಯರ ಕಾರ್ಯಕ್ರಮವನ್ನು
ಮತ್ತು ಶ್ರೀ ಬೀರೇ ದೇವರುಗಳ ಉತ್ಸವ ಮತ್ತು ಕಾಯ್ಪೋಳವನ್ನು ನಡೆಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತಹ ಎಂ ರಾಮಯ್ಯನವರು ಹಾಗೂ ನಾಯಕರುಗಳು, ಸಮಾಜದ ನಾಯಕರುಗಳು, ಈ ಭಾಗದ ಶಾಸಕರುಗಳು, ಆನೇಕಲ್ ಶಾಸಕರುಗಳು, ಸಚಿವರುಗಳು ಎಲ್ಲರೂ ಸಹ ಬಹಳಷ್ಟು ಮುಖ್ಯಸ್ಥರುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಬ್ಬೋಡಿ ಮತ್ತು ಪದ್ಮಣ್ಣ, ವಸಂತ, ಶೇಖರ್ ಹೆಸರುಗಳನ್ನ ಹೇಳಲಿಕ್ಕೆ ಹೋದ್ರೆ ಯಾರೋ ಒಬ್ಬರ ಹೆಸರನ್ನ ತಪ್ಪಿದಾಗ ಅನ್ಯತೆ ಭಾವಿಸ್ತಾರೆ. ಹಾಗಾಗಿ ಆಗೋದಿಲ್ಲ. ಜಿಗಣಿ ಭಾಗದಲ್ಲಿ ನಮ್ಮ ಹೊಸರಾಯಪ್ಪ ಒಕ್ಕಲಿನ ಮನೆತಂದವರು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣವಾಗಿ ನಮಗೆ ಸಹಕಾರವನ್ನು ನೀಡಿ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಪದಾಧಿಕಾರಿಗಳು ಬಹಳ ಶ್ರಮದಿಂದ ಈ ಒಂದು ಸಮಾಜದ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ನಾನಾದರೂ ಭಾವಿಸುತ್ತಾ ಈ ಕಾರ್ಯಕ್ರಮಕ್ಕೆ ಈ ಸಮಾಜಕ್ಕೆ ಈ ಬಂದಂತಹ ಎಲ್ಲ ನಾಯಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬಂಧುಗಳೇ, ಪ್ರದೇಶಿಕ ಕುರುಬರ ವೇದಿಕೆ ಕನಕ ಜಯಂತಿ 538ನೇ ಈ ಜಯಂತ್ಯೋತ್ಸವಕ್ಕೆ ಈ ನಮ್ಮ ಈ ಸಮಾರಂಭಕ್ಕೆ ನಮ್ಮ ಸುತ್ತಮುತ್ತಲಿನ ಶಾಸಕರು ಹಾಗೂ MLCಗಳು ಹಾಗೂ ನಮ್ಮ ಪದಾಧಿಕಾರಿಗಳು, ಗಣ್ಯ ವ್ಯಕ್ತಿಗಳು, ಸುತ್ತಮುತ್ತಲಿನ ಜನತೆ ಮತ್ತು ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಜನತೆ ಹಾಗೂ ಈ ಕನಕದಾಸರು ಒಂದೇ ಜಾತಿಗೆ ಸೀಮಿತ ಅಲ್ಲ. ಇವರ ಜಾತಿ ಮತ್ತು ಭೇದ ಭಾವಕ್ಕೆ, ಅಸ್ಪೃಶ್ಯತೆಗೆ ಮತ್ತು ಎಲ್ಲ ಬಡವರು, ಬಗ್ಗರು ಮತ್ತು ಎಲ್ಲ ಈ ದೀನ ದಲಿತರು ಅವರಿಗೆಲ್ಲ ಒಂದು ಆಶ್ರಯ ಒಂದು ತುಂಬುತ್ತಾ ಇಡೀ ದೇಶವನ್ನು ಸುತ್ತಿ ಇವತ್ತಿನ ಈ ಮಟ್ಟದಲ್ಲಿ ನಮ್ಮ ತಿಳುವಳಿಕೆ ಕೊಡುವುದಕ್ಕೆ ಕನಕದಾಸರು ಅತಿ ಪ್ರಾಮುಖ್ಯತೆ. ಕನಕದಾಸರು ಮತ್ತು ಈ ನಮ್ಮ ಬಸವಣ್ಣನವರು, ಅಂಬೇಡ್ಕರ್ ಅವರು ಈ ಮೂರು ಒಂದು ಜಾತಿಗೆ ಸಂಬಂಧಪಟ್ಟಂಥ ಜನತಾ ಈ ಮಹಾನುಭಾವರು. ಇವರು ಇವತ್ತಿನ ನಮ್ಮ APC ಸರ್ಕಲ್ 538ನೇ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಆನೇಕಲ್ ತಾಲೂಕಿನ ಗ್ರಾಮಸ್ಥರು ಎಲ್ಲ ಸೇರಿ ಯಶಸ್ವಿಯಾಗಿ ಕೊಡಿಸಿಕೊಟ್ಟಂಥ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇವೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ಈ ಭಾಗದಲ್ಲಿ ಕನಕ ಜಯಂತಿಯನ್ನು ಸಾಕಷ್ಟು ವರ್ಷಗಳಿಂದ ಆಚರಣೆ ಮಾಡಬೇಕು ಅಂತಿದ್ವಿ. ಕರ್ನಾಟಕದಲ್ಲಿ ಯಾವಾಗ ಕನಕ ಜಯಂತಿ ಆಚರಣೆ ಪ್ರಾರಂಭವಾಯಿತು ಆಗಿಂದಲೂ ಕೂಡ ಈ ಭಾಗದಲ್ಲಿ ಮಾಡಬೇಕು ಅಂತ ಒಂದು ಸಮುದಾಯದ ಒಂದು ಆಶಯ ಆಗಿತ್ತು. ಅಂಥ ಒಂದು ಆಶಯ ಇವತ್ತು ಕೈಗೂಡಿ ಇದನ್ನು ಯಶಸ್ವಿಯಾಗಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ನೇತೃತ್ವದಲ್ಲಿ ನಡೆಸಲಾಗಿದೆ. ಇದನ್ನು ಯಶಸ್ವಿ ಮಾಡಿದಂತಹ ಎಲ್ಲ ಸಮುದಾಯದ ಜನರಿಗೂ, ಯಾಕಂದರೆ ಕನಕ ಒಬ್ಬ ವಿಶ್ವಮಾನವ, ಆತ ಯಾವುದೇ ಸಮುದಾಯಕ್ಕೆ ಸೇರಿದವರಲ್ಲ ಮತ್ತು ಜಾತಿ ತಾರತಮ್ಯ, ಮೌಢ್ಯದ ವಿರುದ್ಧ, ಪಾಳೆಗಾರಿಕೆ ವಿರುದ್ಧ ಮತ್ತು ಈ ಸಮಾಜದಲ್ಲಿ ಇರ್ತಕ್ಕಂಥ ಕೊಳಕಿನ ವಿರುದ್ಧ ಆತ ಯಾವತ್ತೂ ಧ್ವನಿ ಎತ್ತಿ ನಡೆದಂತಹ ಒಬ್ಬ ಧೀಮಂತ ಹೋರಾಟಗಾರ ಇರಬಹುದು, ಕವಿ ಇರಬಹುದು, ಗದ್ಯಕಾರ ಇರಬಹುದು ಅಥವಾ ಕೀರ್ತನಕಾರ ಇರಬಹುದು. ಅಂಥ ವ್ಯಕ್ತಿಯ ಒಂದು ಜಯಂತಿಯನ್ನು ಆಚರಣೆಯಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಮಾಡಿದ್ದೇವೆ. ಸಹಕರಿಸಿದಂಥವರ ಎಲ್ಲರಿಗೂ ಕೂಡ ಇಂಥ ಮಹಾನ್ ವ್ಯಕ್ತಿಯ ಚಿಂತನೆಗಳನ್ನು ಜನರ ಮಧ್ಯೆ ಹರಡಿಸಲಿಕ್ಕೆ ಏನು ಸತ್ಯವಂತರ ಸಂಗಮನಲ್ಲೂ ತೀರ್ಥಯಾತ್ರೆಗೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಅಂತ ಹೇಳ್ತಕ್ಕಂಥದ್ದಾಗಲಿ, ಇನ್ನು ಇಂತಹ ಅನೇಕ ವಿಚಾರಗಳನ್ನು ಜನರ ಮಧ್ಯೆ ಕೊಂಡೊಯ್ದು ಜನರನ್ನ ಮೌಢ್ಯದಿಂದ ಈಚೆಗೆ ತಂದಂತಹ ವಿಶ್ವಮಾನವನ ಆಚರಣೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಾ. ಎಲ್ಲ ಭಾಗಿಯಂತ ಎಲ್ಲ ಜನತೆಗೆ, ಸಮುದಾಯಕ್ಕೆ ಧನ್ಯವಾದಗಳನ್ನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ದಾಸಶ್ರೇಷ್ಠ ಕನಕದಾಸರ 538ನೇ ಕನಕ ಜಯಂತಿಯನ್ನ ಜಿಗಣಿ ಭಾಗದ APC ಸರ್ಕಲಲ್ಲಿ ಆಯೋಜನೆ ಮಾಡಿತ್ತು. ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇದಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಅವರು ಆಗಮಿಸಿದ್ರು. ನಮ್ಮ ವೇದಿಕೆ ವತಿಯಿಂದ ಕನಕ ಭವನಕ್ಕೆ ಒಂದು ಸ್ವಲ್ಪ ಜಾಗವನ್ನು ಮಂಜೂರು ಮಾಡಲಿಕ್ಕೆ ಕೇಳ್ಕೊಂಡ್ವಿ, ಮನವಿ ಮಾಡಿದ್ವಿ. ಅದಕ್ಕೆ ಧಾರಾಳವಾಗಿ ಕೃಷ್ಣಪ್ಪ ಅವರು ಕನಕ ಭವನ ಕಟ್ಟೋದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರವನ್ನು ನಾನು ಮಾಧ್ಯಮಗಳೊಂದಿಗೆ ಅವರಿಗೆ ಮತ್ತೆ ಗಮನ ತರೋದಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಧನ್ಯವಾದಗಳು.